ಎಲ್ರಿಗೂ ನಮಸ್ಕಾರ. ಬ್ರಹ್ಮವಿದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ನಮ್ಮದು 2ನೇ ಬ್ಯಾಚ್ ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಇದೇ ನವೆಂಬರ್ 22-23ನೇ ತಾರೀಕು ಈ ತರಗತಿ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30ವರೆಗೂ ಇರುತ್ತೆ. ಇದರಲ್ಲಿ ನಿಮಗೆ ಲಂಚ್, ಕಾಫಿ, ಟೀ ವಿತ್ ಸರ್ಟಿಫಿಕೇಟ್ಸ್ ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಇದು ಕೋರ್ಸ್ ಫೀಸ್ ಬಂದು 2 ದಿನಕ್ಕೆ 2,499 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಬಂದು ಈ ಕ್ಲಾಸಿಗೆ ಸೇರಿಕೊಳ್ಬೋದು. ಸೊ ಇಲ್ಲಿ ಏನೇನೆಲ್ಲ ನಾವು ಸಬ್ಜೆಕ್ಟ್ ಕವರ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲ ವಿಚಾರಗಳನ್ನು ಕವರ್ ಮಾಡ್ತೀವಿ. ಸೊ ಒಂದು ಜಾತಕವನ್ನು ನೀವು ವಿಶ್ಲೇಷಣೆ KP ಪದ್ಧತಿ ಮುಖಾಂತರ ಮಾಡೋದಕ್ಕೆ ಏನೇನೆಲ್ಲ ಬೇಕೋ ಅದು ಎಲ್ಲವನ್ನು ಕೂಡ ನಾವು ಈ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ ಮ್ಯಾರೇಜ್ ಮ್ಯಾಚಿಂಗ್ ಸಂಬಂಧಪಟ್ಟಿರುವಂಥ ವಿಚಾರ ಆಗಿರ್ಬೋದು, ಬರ್ತ್ ಟೈಮಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು, ಅಥವಾ ಒಂದು ಪ್ರಶ್ನೆನ ನೋಡುವಂಥ ವಿಧಾನಕಗಳಾಗಿರ್ಬೋದು, ಸೂತ್ರಗಳಾಗಿರ್ಬೋದು. ಸೊ ಈ ಥರ ಅನೇಕ ವಿಚಾರಕಗಳಿದೆ. ಇಲ್ಲಿ ಯಾವುದೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ ತಿಳಿಸ್ಕೊಡ್ತೀವಿ. ಆಸಕ್ತರು ದಯವಿಟ್ಟು ಬಂದು ಕಲ್ತ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ರೈಟ್, ನಾನು ಮಾತಾಡ್ತಾ ಕೇಳಿಸ್ತಾ ಇದೆ ಅಲ್ಲ ಎಲ್ಲರಿಗೂ? ಎಸ್ ಸರ್. ಓಕೆ, ರೈಟ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಸೆಟ್ಟಿಂಗ್ ಹೇಗೆ ಮಾಡ್ಕೋಬೇಕು, ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ವಿಚಾರಗಳನ್ನ ತಿಳಿಸಿದ್ದೆ. ಸೊ ಐ ಹೋಪ್ ಎಲ್ಲರೂ ಆ ಸೆಟ್ಟಿಂಗನ್ನು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಓಕೆನಾ? ರೈಟ್. ಸೊ ಈಗ ಹಾರೋಸ್ಕೋಪ್ ಅನ್ನೋದು ನಾವು ಓಪನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಹಾರೋಸ್ಕೋಪಲ್ಲಿ ನಾನೀಗ ಒಂದು ಜಾತಕವನ್ನು ತಗೊಳ್ತಾ ಇದ್ದೀನಿ. ಡಿಫಾಲ್ಟ್ ಪ್ಲೇಸ್ ಮೈಸೂರು ಅಂತ ಇದೆ. ಓಕೆ, ಸೊ ಈಗ ಈ ಜಾತಕದವ್ರಿಗೆ ನಾವು ಪ್ರೆಡಿಕ್ಷನ್ಸ್ ಎಲ್ಲಿಂದ ಮಾಡ್ತೀವಿ ಅಂತಂದ್ರೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಇಂದ ಪ್ರೆಡಿಕ್ಷನ್ಸ್ ನಾವು ಮಾಡ್ತೀವಿ. ರೈಟ್. ಸೊ ನಾವು ಆಲ್ರೆಡಿ ಹೇಳಿರ್ತೀನಿ, ನಾವು KP ಸಿಗ್ನಿಫಿಕೇಟರ್ನು ಪ್ರೆಡಿಕ್ಷನ್ಸ್ ಮಾಡೋದಕ್ಕೆ ಉಪಯೋಗಿಸೋದಿಲ್ಲ. ಅದೇ ಸಮಯದಲ್ಲೇ ನಾಡಿ ಸಿಗ್ನಿಫಿಕೇಟರ್ಸ್ ಪ್ರೆಡಿಕ್ಷನ್ಸ್ ಮಾಡೋದಕ್ಕೆ ನಾವು ಉಪಯೋಗಿಸೋದಿಲ್ಲ. ಸೊ ನಾವು ಉಪಯೋಗಿಸೋದು ಪ್ರೆಡಿಕ್ಷನ್ಸ್ ಮಾಡೋದಕ್ಕೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ನ ಉಪಯೋಗಿಸ್ತೇವೆ. ಈಗ ಕಸ್ಪಲ್ ಸಿಗ್ನಿಫಿಕೇಟರ್ ಅಲ್ಲಿ ಈ ಜಾತಕದರಿಗೆ ಉದಾಹರಣೆಗೆ ನಾವೀಗ ಗುರುದಶೆ ಸೂರ್ಯ ಭುಕ್ತಿ ನಡೀತಾ ಇದೆ ಅಂತಂದ್ರೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ? ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಂಡು ಹೇಳಿ. ಪೇಪರ್ ಕೊಡು, ಹೇಳಿ. ಹೇಳಿ. ಈ ಜಾತಕದವ್ರಿಗೆ ಗುರುದಶೆ ಸೂರ್ಯ ಭುಕ್ತಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಇಟ್ಕೊಳ್ಳಿ, ಗುರುದಶೆ ಸೂರ್ಯ ಭುಕ್ತಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಈಗ ಟ್ರಾನ್ಸೆಟ್ ಅನ್ನು ಏನ್ ಮಾಡ್ತೀನಿ, ನಾನು ಒಂದ್ ಸ್ವಲ್ಪ ಹಿಂದೆ ಹಾಕ್ತೀನಿ. ಆಕ್ಚುಲಾಗಿ ಜುಲೈ ನಂತರ ಹಾಕ್ತೀನಿ, ಜೂನ್ 10. ಓಕೆನಾ? ಸೊ ಈಗ ಗುರುದಶೆ ಸೂರ್ಯ ಭುಕ್ತಿನೇ ನಡೀತಾ ಇದೆ. ಸೊ ಈ ಸೂರ್ಯ ಭುಕ್ತಿ ಇವರಿಗೆ ಏನನ್ನ ತಂದು ಕೊಡುತ್ತೆ, ಏನನ್ನ ತಂದು ಕೊಡೋದಿಲ್ಲ ಅನ್ನೋದು ಪ್ರಶ್ನೆ. ಏನನ್ನ ತಂದ್ಕೊಡುತ್ತೆ? ಸ್ವಲ್ಪ ಡೌನ್ ಆಗಿದೆ ಸೂರ್ಯ ಗುರುದಶ ಕಾಣಿಸ್ತಾರೆ. ಸರ್ ಇದು ಸೂರ್ಯ ಭುಕ್ತಿಯಲ್ಲಿ 246 ಕನೆಕ್ಟ್ ಆಗಿದೆ. ಸೊ ಇದು ಲಗ್ನಕ್ಕೆ ಔಟರ್ ಭಾವಕ್ಕೆ ಸಾಧಕ ಆಗುತ್ತೆ. ಹೆಲ್ತ್ ವೈಸ್ ಬಂದಾಗ ಸಣ್ಣ ಪುಟ್ಟ ಇಶ್ಯೂಸ್ ಕೊಡುತ್ತೆ ಸರ್. ಓಕೆ, ಸೊ ಇವಾಗ ಸರಿ, ಈ ರೂಲ್ ಅನ್ನ ಬರ್ಕೊಳ್ಳಿ ಎಲ್ಲರೂ ಕೂಡ. ಈ ರೂಲ್ ಏನು ಅಂತಂದ್ರೆ, ನಾವು 2 ರೀತಿಯಾಗಿರುವಂತ ಪ್ರೆಡಿಕ್ಷನ್ಸ್ ನ ಮಾಡ್ತೀವಿ. ಒಂದು ಪ್ರಶ್ನೆನ ಕೇಳಿದಾಗ ಪ್ರಶ್ನೆ ಮುಖಾಂತರ ಒಂದು ಪ್ರೆಡಿಕ್ಷನ್ಸ್ ಅನ್ನ ಮಾಡುವಂಥದ್ದು. ಇನ್ನೊಂದು ದಶಾಭುಕ್ತಿ ಮುಖಾಂತರ ಪ್ರೆಡಿಕ್ಷನ್ಸ್ ಮಾಡೋದು. ಏನೂ ಪ್ರಶ್ನೆ ಕೇಳ್ತಾ ಇಲ್ಲ ಈಗ ಅವ್ರು ನಮ್ಮನ್ನ, ಏನೂ ಪ್ರಶ್ನೆ ಇಲ್ಲ ಅನ್ನುವಾಗ ನಾವೇನ್ ಮಾಡ್ಬೇಕು, ದಶಾಭುಕ್ತಿ ಮುಖಾಂತರ ನಾವು ಪ್ರೆಡಿಕ್ಷನ್ಸ್ ಅನ್ನ ಕೊಡ್ಬೇಕು. ಸೊ ಇಲ್ಲಿಂದ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಓನ್ ಆಗಿ ಒಂದು ಸೆಲ್ಫ್ ಆಗಿ ನೀವು ಒಂದು ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೆಲ್ಫ್ ಅಂತಂದ್ರೆ ನಿಮ್ಮ ಸ್ವಂತವಾಗಿ ನೀವು
ಜಾತಕವನ್ನ ಫಲ ಹೇಳುವಂತ ಹಾಗೆ ಒಂದು ಮೆಥಡ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮೆಥಡ್ ಅನ್ನೋದಿರುತ್ತೆ. ಒಬ್ಬೊಬ್ರು ಒಂದೊಂದು ಶೈಲಿಯಲ್ಲಿ ಪ್ರೆಡಿಕ್ಷನ್ಸ್ ಅನ್ನ ಕೊಡ್ತಾರೆ. ಆ ರೀತಿ ನೀವು ನಿಮ್ಮದೇ ಆದಂತ ಒಂದು ಸ್ಟೈಲ್ ಅನ್ನ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಪ್ರೆಡಿಕ್ಷನ್ಸ್ ಮಾಡೋದಕ್ಕೆ. ಕೆಲವರು ಬಂದು ಆಕ್ಚುಲ್ ಆಗಿ ದಶಾಭಕ್ತಿ ಮುಖಾಂತರ ಪ್ರಿಡಿಕ್ಷನ್ಸ್ ಮಾಡ್ತಾರೆ, ಕೆಲವರು ಲಗ್ನ ಭಾವದಿಂದ ಪ್ರಿಡಿಕ್ಷನ್ಸ್ ಮಾಡ್ತಾರೆ, ಕೆಲವರು ಏನು ಪ್ರಶ್ನೆ ಅಂತ ಕೇಳಿ ಪ್ರಶ್ನೆ ಮುಖಾಂತರದಿಂದ ಪ್ರಿಡಿಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿ. ಬಟ್ ಆದ್ರೆ ಪ್ರಿಡಿಕ್ಷನ್ಸ್ ಮಾಡೋದು ಎರಡೇ ರೀತಿ. ಒಂದು, ಅವ್ರು ಪ್ರಶ್ನೆ ಕೇಳಬೇಕು, ಇಲ್ಲ ಅಂತಂದ್ರೆ ಈಗಿನ ಸಮಯ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ತನ್ನ ದಶಾಭಕ್ತಿ ಮುಖಾಂತರ ಫಲವನ್ನ ಹೇಳಬೇಕಾಗತ್ತೆ. ಎರಡೇ ಮೆಥಡ್. ಈ ಎರಡು ಮೆಥಡ್ ಬಿಟ್ಟು ಬೇರೆ ಏನಾದ್ರೂ ಉಪಯೋಗಿಸಕ್ಕಾಗತ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ ಈಗ ನಾವು ಪ್ರಶ್ನೆ ಮುಖಾಂತರ ನಾವು ನೋಡೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತಿಳ್ಕೊಳ್ಳೋಣ. ಈಗಿನ ಸ್ಟೆಪ್ ಏನು ಅಂತಂದ್ರೆ, ಏನೋ ಪ್ರಶ್ನೆಗಳನ್ನ ಕೇಳ್ತಾರಲ್ಲ ಅವರು, ಜಸ್ಟ್ ಬಂದು ಈಗಿನ ಸಮಯ ಹೇಗಿದೆ, ಮುಂದೆ ಹೇಗಿರುತ್ತೆ, ಅಥವಾ ಹಿಂದೆ ನನ್ನ ಟೈಮ್ ಹೇಗಿತ್ತು ಅನ್ನೋ ಪ್ರಶ್ನೆ. ಓಕೆ, ನನ್ನ ಜಾತಕವನ್ನ ತಿಳ್ಕೊಬೇಕು ನಾನು ಅನ್ನೋ ಪ್ರಶ್ನೆ. ಈಗ ದಶಾಭುಕ್ತಿ ಮುಖಾಂತರ ನಾವು ತಗೊಳ್ತಾ ಇದ್ದೀವಿ ಅಂದ್ರೆ, ಈಗಿರೋ ಸಮಯ ಯಾಕೆ ನಮ್ಮ ಹತ್ರ ಅವರು ಬಂದಿದ್ದಾರೆ, ಏನಕ್ಕೋಸ್ಕರ ಇರುತ್ತೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ, ಈಗಿನ ದಶಾಭುಕ್ತಿ ಅವರಿಗೆ ಏನನ್ನ ಕೊಡುತ್ತೆ, ಏನನ್ನ ಕೊಡಲ್ಲ ಅದನ್ನ ನಾವು ಅರ್ಥ ಮಾಡ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ನಾವು ತಿಳ್ಕೋಬೇಕಾಗಿರೋದು ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಇಲ್ಲಿ ಯಾವ ಭಾವ ಇಲ್ಲಿ ಆಕ್ಟಿವೇಟ್ ಆಗಿರುತ್ತಲ್ಲ, ಓಕೆ, ಇದನ್ನ ರೂಲ್ ಆಗಿ ಬರ್ಕೊಳ್ಳಿ. ಯಾವ ಭಾವ ಇಲ್ಲಿ ಆಕ್ಟಿವೇಟ್ ಆಗಿರುತ್ತೋ ಈ ಭಾವಗಳು ಬೇರೆ ಭಾವಗಳಿಗೆ 4, 6, 8, 10 ಮತ್ತು 12 ಆಗಿ ಬರುತ್ತೆ. ಕರೆಕ್ಟಾ? ಆ ಭಾವಗಳಿಗೆ ಈ ಭಾವಗಳು ಕೆಟ್ಟ ಫಲಗಳನ್ನ ಕೊಡುತ್ತೆ. ಈಗ ಹೇಳಿ, ಈ ಎರಡನೇ ಭಾವ ಯಾವ ಯಾವ ಭಾವಗಳಿಗೆ 8 ಮತ್ತು 12 ಆಗಿ ಬರುತ್ತೆ? ಏನ್ ಸರ್? ರೂಲ್ ರಿಪೀಟ್ ಮಾಡ್ರಿ ಸರ್. ಹಾ, ರೈಟ್. ಇಲ್ಲಿರುವಂತ ಭಾವಗಳು ಅಂದ್ರೆ ದಶಾಭುಕ್ತಿ ಮುಖಾಂತರ ನಡೀತಾ ಇರುವಂತ ಭುಕ್ತಿಗೆ ಕನೆಕ್ಟ್ ಆಗಿರುವಂತ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಯಾವ ಭಾವಗಳು ಆಕ್ಟಿವೇಟ್ ಆಗಿರುತ್ತಲ್ಲ, ಆ ಭಾವಗಳು ಬೇರೆ ಭಾವಗಳಿಗೆ 4, 6, 8, 10, 12 ಆಗಿ ಬರುವಂತ ಭಾವಗಳು ಇಲ್ಲಿ ಆಕ್ಟಿವೇಟ್ ಆಗಲ್ಲ, ಡಿಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಅದು ಆ ಭಾವಕ್ಕೆ ಅದು ಕೆಟ್ಟ ಫಲಗಳನ್ನ ಕೊಡುತ್ತೆ ಅಂತ ಅರ್ಥ, ಅಥವಾ ವಿರೋಧವಾಗಿರುವಂತ ಫಲವನ್ನ ಕೊಡುತ್ತೆ ಅಂತ ಅರ್ಥ. ಇಲ್ಲಿ ಯಾವ ಭಾವ ಆಕ್ಟಿವೇಟ್ ಆಗಿರುತ್ತೋ ಆ ಭಾವ ಯಾವ ಭಾವಗಳಿಗೆ 4, 6, 8, 10, 12 ಆಗಿ ಬರುತ್ತೋ ಅದು ಅವ್ರಿಗೆ ಬ್ಯಾಡ್ ರಿಸಲ್ಟ್ ಕೊಡುತ್ತೆ. ಈಗ ಹಂಗ್ ನಾವು ತಗೊಂಡಾಗ ಎರಡನೇ ಭಾವ ಯಾವ್ಯಾವ ಭಾವಗಳಿಗೆ 4, 6, 8, 10, 12 ಆಗಿ ಬರುತ್ತೆ? ಎರಡನೇ ಭಾವ ಯಾವ ಭಾವಕ್ಕೆ 4ನೇ ಭಾವವಾಗಿ ಬರುತ್ತೆ? ಹ್ಮ್. 11ನೇ ಭಾವಕ್ಕೆ ಬರುತ್ತೆ ಅಲ್ವಾ? ಸೊ 11ನೇ ಭಾವ ಇಲ್ಲಿ ವೀಕ್ ಆಯ್ತು ಈಗ. ಸೊ ಇಲ್ಲೊಂದು ಸಪ್ರೇಟ್ ಆಗಿ ಬರೀತೀನಿ ಈಗ. ಓಕೆ, ಬ್ಲೂ ಕಲರ್ ಅಲ್ಲಿ ಬರೀತೇನೆ. ಸೊ 11ನೇ ಭಾವ ವೀಕ್ ಆಯ್ತು. ಆಡ್ ನಂಬರ್ ಭಾವಸಲ್ಲಿ ಹೆಚ್ಚಾಗಿ 4, 8, 12 ಕಾಂಬಿನೇಷನ್ ಮೀನ್ಸ್ 2ಗೆ ಸಿಟ್ ಆಗುತ್ತೆ ಸರ್ ಅಲ್ಲಿ. ಕರೆಕ್ಟ್ ಅಲ್ವಾ? ಸೊ ಈಗ ಒಂದೊಂದೇ ನೋಡೋಣ ಸರ್, ಆಮೇಲೆ ಇದು ಮಾಡೋಣ. ಈಗ 4ನೇ ಭಾವಕ್ಕೆ ಎರಡನೇ ಭಾವ 11ನೇ ಭಾವ ಆಗಿ ಬರುತ್ತೆ. 6ನೇ ಭಾವ ಮೂರನೇ ಭಾವ 3ನೇ ಭಾವಕ್ಕೆ. ಸೊ 8ನೇ ಭಾವ ಆಗಿ 7ನೇ ಭಾವಕ್ಕೆ. 10ನೇ ಭಾವವಾಗಿ ಸರ್ ಯಾವ್ದಕ್ಕೆ ಸರ್? ಈ ಎರಡನೇ ಭಾವ ಯಾವ ಭಾವಕ್ಕೆ 10ನೇ ಭಾವವಾಗಿ ಬರುತ್ತೆ? ಐದನೇ ಭಾವಕ್ಕೆ 10ನೇ ಭಾವಕ್ಕೆ ಬರುತ್ತೆ. ಕರೆಕ್ಟ್ ಸರ್. 12ನೇ ಭಾವವಾಗಿ ಯಾವ ಭಾವಕ್ಕೆ ಬರುತ್ತೆ? 3ನೇ ಭಾವ. 3ಕ್ಕೆ ಸರ್. ಕರೆಕ್ಟ್ ಅಲ್ವಾ? ಸೊ ಈಗ ನೋಡಿ, 3, 5, 7 ಮತ್ತು 11. ಸೊ ಇಷ್ಟು ಭಾವಗಳಿಗೆ ಇದು ಒಳ್ಳೆ ಭಾವಗಳ ಅಂತ ಕೇಳಿದ್ರೆ ಒಳ್ಳೆ ಭಾವಗಳು ಅಲ್ಲ. ಕರೆಕ್ಟಾ? ಇಷ್ಟು ಭಾವಗಳಿಗೆ ಇದು ಒಳ್ಳೆ ಭಾವಗಳ ಅಂತ ಕೇಳಿದ್ರೆ ಇಲ್ಲ ಅಂತ ಅರ್ಥ. ಕರೆಕ್ಟ್ ತಾನೆ? ಇಷ್ಟು ಭಾವಗಳಿಗೆ ಅದು ಒಳ್ಳೆ ಭಾವಗಳು ಅಲ್ಲ. ಅದೇ ರೀತಿ 4ನೇ ಭಾವ ಅಂತ ತಗೊಂಡ್ರೆ ಯಾವ್ಯಾವ ಭಾವಗಳನ್ನ ಕೆಡಿಸುತ್ತೆ? 5ನೇ ಭಾವನ ಕೆಡಿಸುತ್ತೆ. ಕರೆಕ್ಟಾ? 7ನೇ ಭಾವವನ್ನ ಕೆಡಿಸುತ್ತೆ. ಕರೆಕ್ಟಾ? 11ನೇ ಭಾವವನ್ನ ಕೆಡಿಸುತ್ತೆ. ಕರೆಕ್ಟಾ? ಸೊ 6ನೇ ಭಾವ ಅಂತ ತಗೊಂಡ್ರು ಕೂಡ
ಈ ಇನ್ನರ್ ಲೈಫ್ ಅಲ್ಲಿ ಇರುವಂತ ಭಾವಗಳನ್ನ ಅದು ಕೆಡಿಸುತ್ತೆ. ಅಂದ್ರೆ ಅರ್ಥ ಏನು? ಓಯ್. ಹಾ. ಸೊ ಅರ್ಥ, ಈ 2, 4, 6 ಅನ್ನೋ ಭಾವ, 1ನೇ ಭಾವ, 3ನೇ ಭಾವ, 5ನೇ ಭಾವ, 7ನೇ ಭಾವಕ್ಕೆ, 9ನೇ ಭಾವಕ್ಕೆ ಮತ್ತು 11ನೇ ಭಾವಕ್ಕೆ ವ್ಯಯ ಫಲವನ್ನ ಕೊಡುತ್ತೆ. ಈ ಭಾವಗಳ ಫಲವನ್ನ ಅವರು ಅನುಭವಿಸೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಸರಿ, 2, 4, 6 ಯಾವ್ಯಾವ ಭಾವಗಳಿಗೆ ಸಾಧಕವಾಗಿರುತ್ತೆ? ಸಾಧಕ ಅಂತಂದ್ರೇನು? ಒಂದು ಅಂದ್ರೆ ಈ ಭಾವದಿಂದ ಬರುವಂತ ಭಾವಗಳು, 2ನೇ ಭಾವದಿಂದ ಬರುವಂತ 1ನೇ ಭಾವ ಯಾವುದು, 3ನೇ ಭಾವ ಯಾವುದು, 3, ಅದಾದ್ಮೇಲೆ 5, 7, 9 ಮತ್ತು 11ಕ್ಕೆ ಇದು ಸಾಧಕವಾಗಿ ಇರುತ್ತೆ. ಅಂದ್ರೆ ಯಾವ್ಯಾವ ಭಾವಗಳಾಗಿ ಬರುತ್ತೆ? 2, 4, 6, 8, 10 ಮತ್ತು 12ಗೆ ಇದು ಸಾಧಕವಾಗಿ ಇರುತ್ತೆ. ಅಂದ್ರೆ ಔಟರ್ ಲೈಫ್ಗೆ ಇದು ಸಾಧಕವಾಗಿರುತ್ತೆ, ಇನ್ನರ್ ಲೈಫ್ಗೆ ಇದು ಬಾಧಕವಾಗಿರುತ್ತೆ ಅಂತ ಅರ್ಥ. ಸೊ ಅಂದ್ರೆ ಅರ್ಥ ಏನಿವಾಗ ನಮ್ಗೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕೀಗ ಅಂತಂದ್ರೆ, ಈಗ ಉದಾಹರಣೆಗೆ ಈ ದಶಾಭುಕ್ತಿಯಲ್ಲಿ ಲಗ್ನ ಭಾವಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಇದು ಸಾಧಕವಾಗಿರುತ್ತಾ ಅಂತ ಕೇಳಿದ್ರೆ ಇಲ್ಲ. ಬಟ್ ಲಗ್ನ ಭಾವಕ್ಕೆ ಹಣ ಅಥವಾ ಆಸ್ತಿ, ಅಂತಸ್ತು, ಈ ರೀತಿಯಾಗಿರುವಂತ ವಿಚಾರಕಗಳನ್ನ ತಂದು ಕೊಡುತ್ತೆ ಲಗ್ನ ಭಾವಕ್ಕೆ. ಸೊ ಈಗ ಏನ್ ಮಾಡ್ಬೇಕು ನಾವು? 12 ಭಾವಗಳಿಗೂ ಕೂಡ ಇದನ್ನ ನಾವು ಚೆಕ್ ಮಾಡ್ತಾನೆ ಹೋಗ್ಬೇಕೀಗ. ಸೊ 2, 4, 6 ಅನ್ನೋ ಭಾವ ಲಗ್ನ ಭಾವಕ್ಕೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಸೊ ಈಗ ಲಗ್ನ ಭಾವಕ್ಕೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ ಅಂತ ಕೇಳಿದ್ರೆ ಆಕ್ಚುಲ್ ಆಗಿ ಲಗ್ನ ಭಾವದಲ್ಲಿ ಇರುವಂತ ಕಾರಕಗಳಿಗೆ ಸಾಧಕನ ಬಾಧಕನ ಅನ್ನೋದನ್ನ ಚೆಕ್ ಮಾಡ್ಬೇಕೀಗ. ರೈಟಾ? ಸೊ ಈಗ ಲಗ್ನ ಭಾವದಲ್ಲಿರುವಂತ ಕಾರಕಗಳು ಏನೇನು? ಲಗ್ನ ಭಾವದಲ್ಲಿ ತಲೆ ಅನ್ನೋದು ಲಗ್ನ ಭಾವದ ಕಾರಕ. ಫೋರ್ ಹೆಡ್, ಮೆದುಳು, ಸೋಲ್, ಲಾಂಜಿವಿಟಿ, ಬಾಡಿ ಸ್ಟ್ರಕ್ಚರ್, ಎಬಿಲಿಟಿ ಟು ಎಂಜಾಯ್ ಇಂಡಿವಿಜುವಾಲಿಟಿ, ಪರ್ಸನಲ್ ಸ್ಕಿಲ್ ಅಂತ ಕರಿತೀವಿ. ಸೊ ಇವಾಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಸಮಯದಲ್ಲಿ ಈಗ 2, 4, 6 ಕನೆಕ್ಟ್ ಆಗಿರೋದ್ರಿಂದ ಭುಕ್ತಿಗೆ ಲಗ್ನ ಭಾವಕ್ಕೆ ಅದು ಸಾಧಕನ ಅಂತ ಕೇಳಿದ್ರೆ ಅಷ್ಟು ಸಾಧಕವಾಗಿ ಇರೋದಿಲ್ಲ. ಸೊ ಅದರಿಂದ ಆವಾಗ ತಲೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕಗಳಲ್ಲಿ ಸಮಸ್ಯೆ ಅಂದ್ರೆ ತಲೆನೋವು ಬರುತ್ತೆ ಅಂತ ಹೇಳ್ಬೋದು. ತಲೆಗೆ ಏನಾದ್ರೂ ಆಪರೇಷನ್ ಸರ್ಜರಿ ಆಗತ್ತಾ ಅಂದ್ರೆ ಇಲ್ಲ, ಯಾಕೆಂದ್ರೆ ಅಲ್ಲಿ ಎಂಟಿಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ದೇ ಇರೋ ಕಾರಣದಿಂದ ಅಥವಾ ತಲೆಗೆ ಸಂಬಂಧಪಟ್ಟಿರುವಂತದ್ದು ಏಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು, ಅಥವಾ ತಲೆಗೆ ಏನಾದ್ರೂ ಏಟು ಪೆಟ್ಟು ಈ ತರದ್ ಏನಾದ್ರು ಬೀಳುವಂತದ್ದು ಏನಾದ್ರು ಆಗತ್ತಾ ಅಂತ ಕೇಳಿದ್ರು ಕೂಡ ಇಲ್ಲ. ಲಾಂಜಿವಿಟಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ. ಮೆದುಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ. ಲಗ್ನ ತನ್ನ ಸ್ವಂತ ಬುದ್ಧಿ ಆಲೋಚನೆ ಇರುತ್ತಾ ಅಂತ ಕೇಳಿದ್ರೆ ಸ್ವಂತ ಬುದ್ಧಿ ಸ್ವಂತ ಆಲೋಚನೆ ಇರುತ್ತೆ, ಹಣ ಮಾಡೋದ್ರ ಮೇಲೆ ಇರುತ್ತೆ. ಯಾಕೆಂದ್ರೆ 2, 4, 6 ಅನ್ನೋ ಭಾವಗಳೇನೇನೋ ಮೆಟೀರಿಯಲ್ಸ್ಟಿಕ್ ಆಗಿರುವಂತ ಭಾವಗಳು. ಸೊ ಹಣವನ್ನ ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು ಅನ್ನೋ ಆಲೋಚನೆ ಚಿಂತನೆಯನ್ನ ಈ ಭುಕ್ತಿಯಲ್ಲಿ ಕೊಡ್ತಾನೆ ಅಂತ ಅರ್ಥ. ಅದೇ ರೀತಿ ಸ್ವಲ್ಪ ಹ್ಯೂಮಿನಿಟಿ ಸಿಸ್ಟಮ್ ಸ್ವಲ್ಪ ಡೌನ್ ಆಗತ್ತಾ? ಎಸ್, ಹ್ಯೂಮಿನಿಟಿ ಸಿಸ್ಟಮ್ ಸ್ವಲ್ಪ ಅವ್ರಿಗೆ ಡೌನ್ ಆಗತ್ತೆ. ಹೆಲ್ತ್, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂತ ಸಾಧ್ಯತೆಗಳಿರುತ್ತೆ. ಎಸ್, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂತ ಸಾಧ್ಯತೆಗಳು ಇರುತ್ತೆ. ಆಂಟಿಬಾಡೀಸ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಇರುತ್ತಾ? ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಕೆಲಸ ಮಾಡುವಂತ ಬುದ್ಧಿ ಶಕ್ತಿ ಇರುತ್ತೆ. ಅದೇ ತರ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅಂತ ಅರ್ಥ. ಆಮೇಲೆ ಎಬಿಲಿಟಿ ಟು ಎಂಜಾಯ್ ಅಂತ ಇದೆ. ಖುಷಿ, ಸಂತೋಷ, ಸಿನಿಮಾ, ಪಾರ್ಟಿ ಈ ರೀತಿ ಹೋಗಿ ಎಂಜಾಯ್ ಮಾಡುವಂತ ಟೈಮ್ ಪೀರಿಯಡ್ ಆಗುತ್ತಾ? ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಲಗ್ನಕ್ಕೆ ಎಂಜಾಯ್ಮೆಂಟ್ ಅನ್ನೋದು ಸಿಕ್ಕೋದಿಲ್ಲ ಅಂತ ಅರ್ಥ. ಅದೇ ರೀತಿ ನಾವು 2ನೇ ಭಾವ ಅಂತ ತಗೊಂಡ್ರೆ ಆಕ್ಚುಲ್ ಆಗಿ 2ನೇ ಭಾವಕ್ಕೆ ಸೂರ್ಯನೇ ಕಸ್ಪಲ್ ಸಬ್ಲೋಡ್ ಆಗಿ ಬಂದು 2, 4, 6ಕ್ಕೆ ಕನೆಕ್ಟಿವಿಟಿ ಆಗಿದೆ ಅಲ್ವಾ? 2, 4, 6ಕ್ಕೆ ಸೂರ್ಯ ಕನೆಕ್ಟಿವಿಟಿ ಇದೆ. ಈಗ 2ನೇ ಭಾವದಲ್ಲಿರುವಂತ ಕಾರಕಗಳೇನೇನು? ಫೇಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದಾದ್ಮೇಲೆ ಬಾಯಿ, ಹಲ್ಲು, ನಾಲ್ಗೆ, ಕಣ್ಣು, ಮೂಗು, ಚಿನ್ ಮತ್ತು ಮಾತಾಡುವಂಥದ್ದು, ವಿಷನ್, ಕ್ಯಾಲರೀಸ್ ಆಫ್ ಬಾಡಿ, ಆಲ್ ಮೆಟಲ್ಸ್ ಅಂತ ಕರಿತೀವಿ ಅಥವಾ ಮೆಟೀರಿಯಲ್ಸ್ ಅಂತ ಕರಿತೀವಿ.
ಮೆಟಲ್ಸ್, ಆರ್ನಮೆಂಟ್ಸ್, ಜಮ್ ಸ್ಟೋನ್ಸ್, ಜಮ್ಸ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಹಣ, ಹಣವನ್ನ ಸೇರಿಸಿಡುವಂಥದ್ದು, ಹಣಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಹೆಂಡತಿ, ಹೆಂಡತಿ ಅಂತಂದ್ರೆ ಹಸ್ಬೆಂಡ್ ಡೆತ್ ಅಥವಾ ವೈಫ್ ಡೆತ್ ಅನ್ನೋ ಒಂದು ವಿಚಾರವನ್ನ ನಾವು ಎಲ್ಲಿ ತಿಳ್ಕೊಳ್ತೀವಿ ಅಂದ್ರೆ ಎರಡನೇ ಮನೇಲಿ ತಿಳ್ಕೊಳ್ತೀವಿ. ಓಕೆನಾ? ಸೊ ಆ ರೀತಿ ಇದ್ದಾಗ ಎರಡನೇ ಭಾವಕ್ಕೆ 2, 4, 6 ಅನ್ನೋ ಭಾವಗಳು ಸಾಧಕವಾಗಿರುವಂತ ಭಾವಗಳು. ಸೊ ಹಣವನ್ನ ಸೇರಿಸಿಡ್ತಾರ, ಹಣ ಸಂಪಾದನೆ ಮಾಡ್ತಾರ, ಹಣ ಬರುತ್ತಾ, ಹಣ ಸಿಗುತ್ತಾ ಅಂತ ಕೇಳಿದ್ರೆ ಸಿಗುತ್ತೆ. ಹಣವನ್ನ ಸಂಪಾದನೆ ಮಾಡುವಂತ ಎಲ್ಲಾ ಯೋಗವನ್ನ ಈ ಪೀರಿಯಡ್ ಅಲ್ಲಿ ಸೂರ್ಯ ಭುಕ್ತಿ ಅವ್ರಿಗೆ ತಂದು ಕೊಡ್ತಾನೆ ಅಂತ ಅರ್ಥ. ಹಣವನ್ನ ಸೇರಿಸಿರ್ತಾರೆ. ಅದೇ ರೀತಿ ಮುಖದಲ್ಲಿ ಏನಾದ್ರೂ ಕಲೆಗಳು ಬರುವಂತ ಸಾಧ್ಯತೆಗಳು ಅಥವಾ ಮುಖದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಬರುವಂತ ಇರುತ್ತೆ, ಸಣ್ಣ ಪುಟ್ಟ ವಿಚಾರ. ಮಾತು ಈ ಟೈಮಲ್ಲಿ ಸ್ವಲ್ಪ ಆಳ್ವಿಕೆ ಮಾಡೋರತ್ತೆ ಇರ್ತದೆ. ಯಾಕಂದ್ರೆ ಸೂರ್ಯನೇ 2ನೇ ಭಾವಕ್ಕೆ ಕಸ್ಪಲ್ ಸಬ್ಲೋಡು, ಸೂರ್ಯನ ಭುಕ್ತಿನೇ ನಡೀತಾ ಇರೋದ್ರಿಂದ ಅಥಾರಿಟಿ ಅಥವಾ ಲೀಡರ್ಶಿಪ್ ಆಗಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಜೋರಾಗಿ ಮಾತಾಡುವಂಥದ್ದು ಅಂತ ತಗೊಳ್ತೀವಿ. ಸೊ ಅದಿರುತ್ತಾ ಅಂತ ಕೇಳಿ ಇರುತ್ತೆ ಆಕ್ಚುಲಿ. ಅದೇ ತರಾನೇ ಆಕ್ಚುಲಿ ಆಗಿ ಹಣವನ್ನ ಸೇರಿಸಿಡುವಂಥದ್ದು, ಲಿಕ್ವಿಡ್ ಕ್ಯಾಶ್, ಇದೆಲ್ಲವನ್ನ ತಗೊಳ್ತೀವಿ. ಅದೇ ರೀತಿ 2ನೇ ಭಾವವನ್ನ ನಾವು ಎಜುಕೇಶನ್ ಅಲ್ಲಿ ಕಿಂಡರ್ ಗಾರ್ಡನ್ ಅಂತ ಕರಿತೀವಿ, ಬೇಸಿಕ್ ಎಜುಕೇಶನ್ಸ್ ಅಂತ ಕರೀತೀವಿ. ಅಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನೋದು 4ನೇ ಭಾವ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10ನೇ ಕ್ಲಾಸ್ ವರೆಗೂ ಹೋಗೋದು 4ನೇ ಭಾವ. ಬಟ್ ಆದ್ರೆ ಯಾವಾಗ ನಾವು ಪ್ರಿ ಕೆಜಿ, LKG, UKG ಅಂತೆಲ್ಲ ಕರಿತೀವಲ್ಲ, ಅದನ್ನ ಕಿಂಡರ್ ಗಾರ್ಡನ್ಸ್ ಅಂತೀವಲ್ಲ. ಸೊ ಅದು ಬಂದು 2ನೇ ಭಾವದ ಕಾರಣ. ಸೊ ಅದರ ರಿಲೇಟೆಡ್ ಆಗಿರುವಂತ ವಿಚಾರಕಗಳು, ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳು ಚೆನ್ನಾಗಿರುತ್ತೆ ಅಂದ್ರೆ ಚೆನ್ನಾಗಿರುತ್ತೆ, ಬೇಸಿಕ್ ಆಗಿ ಅದು ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಅದೇ ರೀತಿನೇ ಕಿಂಡರ್ ಗಾರ್ಡನ್ ಅಲ್ಲಿ ಎಜುಕೇಶನ್ಸ್ ತುಂಬಾ ಚೆನ್ನಾಗಿರುತ್ತಾ ಅಂತ ಕೇಳಿದ್ರೆ ಅಷ್ಟು ಇರಲ್ಲ, ಆವರೇಜ್ ಆಗಿರುತ್ತೆ. ಬಟ್ ಓಕೆ, ಏನು ಪ್ರಾಬ್ಲಮ್ಸ್ಗಳು, ಸಮಸ್ಯೆಗಳು ಬರೋದಿಲ್ಲ ಅನ್ನೋದನ್ನು ಹೇಳ್ಬೋದು ನಾವು. ಸರಿ, ಮಾತಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿರುತ್ತಾ? ಎಸ್, ಮಾತಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಲ್ಲಿ ಸ್ವಲ್ಪ ಜೋರಾಗಿರುತ್ತೆ, ಒರಟಾಗಿರುತ್ತೆ. ಅದು ತುಂಬಾ ಚೆನ್ನಾಗಿ ಮಾತಾಡುತ್ತಲ್ಲಪ್ಪ ಈ ಮಗು, ಅಥವಾ ತುಂಬಾ ಚೆನ್ನಾಗಿ ಮಾತಾಡ್ತಾನಲ್ಲಪ್ಪ ಇವನು, ಸ್ವಲ್ಪ ಮಾತಾಡೋದ್ರಲ್ಲಿ ಒಂದು ತೂಕದ ಮಾತಿದೆಯಪ್ಪ ಇವನಲ್ಲಿ, ಯಾಕಂದ್ರೆ ಸೂರ್ಯ. ಸೊ ಅದರಿಂದ ಒಂದು ವೈಟೇಜ್ ಇದೆಯಪ್ಪ ಮಾತಾಡೋದ್ರಲ್ಲಿ ಇವನು ಅನ್ನೋ ಒಂದು ವಿಚಾರವನ್ನ ತೋರಿಸುತ್ತೆ, ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್ 3ನೇ ಭಾವಕ್ಕೆ ಸಂಬಂಧಪಟ್ಟಿರೋ ಹಾಗೆ, 3ನೇ ಭಾವಕ್ಕೆ ಈ ಭಾವಗಳನ್ನ ನೋಡಬಾರ್ದು ನಾವು ನಡೀತಾ ಇರುವಂತ ದಶಾಭುಕ್ತಿನ ನೋಡ್ಬೇಕು. ಸೊ ಈಗ ನಡೀತಾ ಇರುವಂತ ದಶಾಭುಕ್ತಿಗೆ ಅಂತ ತಗೊಂಡಾಗ 3ನೇ ಭಾವಕ್ಕೆ 2, 4, 6 ಅನ್ನೋ ಭಾವಗಳು ಸಾಧಕವಾಗಿರುವಂತ ಭಾವಗಳ ಅಂತ ಕೇಳಿದ್ರೆ ಇಲ್ಲ. ಈ ಭುಕ್ತಿಯಲ್ಲಿ ಆಕ್ಚುಲ್ ಆಗಿ ಕೈಗಳಿಗೆ ಸಂಬಂಧಪಟ್ಟಿರುವಂತ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಶೋಲ್ಡರ್ ರೀಜನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರ್ತದೆ. ಸಣ್ಣ ಪುಟ್ಟ ಎಲ್ಲ ಕ್ಯೂರಬಲ್ ರಿಲೇಟೆಡ್ ಆಗಿರುವಂತ ವಿಚಾರ. ಅದೇ ರೀತಿ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂಥದ್ದು, ಕಿವಿಗೆ ಸಂಬಂಧಪಟ್ಟಿರುವಂಥದ್ದು, ಕತ್ತಿಗೆ ಸಂಬಂಧಪಟ್ಟಿರುವಂಥದ್ದು, ಬ್ಲಡ್ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಸೆನ್ಸಿಂಗ್ ಆರ್ಗನ್ಸ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು, ಮೆಂಟಲ್ ಸ್ಟ್ರೆಂತ್ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸು, ಕರೇಜು, ಇದಕ್ಕೆಲ್ಲದಕ್ಕೂ ಇದು ಸಾಧಕವಾಗಿರುತ್ತಾ ಅಂತ ಕೇಳಿ ಸಾಧಕವಾಗಿರುತ್ತೆ. ಅಂದ್ರೆ ಸಾಧಕವಾಗಿರುತ್ತಾ ಅಂತ ಕೇಳಿ ಅದ್ರ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ಗಳು ಕೊಡುತ್ತಾ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳನ್ನ ಕೊಡುತ್ತೆ ಅಂತ ಅರ್ಥ. ಅದೇ ಇವಾಗ 3ನೇ ಭಾವದಲ್ಲಿ ಪ್ರಯಾಣ ಅಂತ ಕರಿತೀವಿ ಅಲ್ವಾ? ಸಣ್ಣ ಪ್ರಯಾಣ, ಒಂದ್ ಸ್ವಲ್ಪ ದೂರ ಹೋಗಿ ಬರುವಂಥದ್ದು, ಇಲ್ಲೇ ಸುತ್ತಾಡುವಂಥದ್ದು, ಪ್ರಯಾಣಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೆ ಅದು ಸಾಧಕನ ಅಂತ ಕೇಳಿದ್ರೆ ಇಲ್ಲ. ಅದೇ ರೀತಿ ಸ್ಮಾರ್ಟ್ ವರ್ಕ್ ಅನ್ನೋದು ಆಕ್ಚುಲ್ ಆಗಿ 3ನೇ ಭಾವದ ಕಾರಕ. ಬಟ್ 3ನೇ ಭಾವಕ್ಕೆ ಈ 2, 4, 6 ಯಾವ ರೀತಿ ಕೊಡುತ್ತೆ ಅಂದ್ರೆ ಸ್ಮಾರ್ಟ್ ವರ್ಕ್ ಇರುತ್ತೆ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡಲ್ಲ, ಹಾರ್ಡ್ ವರ್ಕ್ ಮಾಡುವಂತ ಟೈಮ್ ಪೀರಿಯಡ್ ಇದು ಅನ್ನೋದನ್ನು ತೋರಿಸುತ್ತೆ. ಈ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಎಕ್ಸ್ಟ್ರಾ ವರ್ಕ್ ಮಾಡಿ ತನ್ನ ಎಫರ್ಟ್ನ ಉಪಯೋಗಿಸಿ ಮಾಡುವಂಥದ್ದನ್ನು ತೋರಿಸುತ್ತೆ ಉದ್ಯೋಗ. ಅದೇ ರೀತಿ ಟ್ರಾವೆಲಿಂಗ್ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಲ್ಲ ಆಕ್ಚುಲ್ ಆಗಿ. ಯಾಕಂದ್ರೆ 2 ಅಂತಂದ್ರೆ 3ನೇ ಭಾವಕ್ಕೆ 12ನೇ ಭಾವವಾಗಿ ಬರುವಂಥದ್ದು. ಅದ್ರ ಜೊತೆಲಿ 4 ಇರೋದ್ರಿಂದ 2 ಮತ್ತು 4 ಅಂತ ತಗೊಂಡಾಗ ಆ ಭಾವ ಆಕ್ಟಿವೇಟ್ ಆಗೋದಿಲ್ಲ, ಅದು 212 ರೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಕರೆಕ್ಟಾ? ಸೊ ಮುಂದಿನ ಭಾವ ಪ್ಲಸ್ ಹಿಂದಿನ ಭಾವ 212 ರೂಲ್ ಆಗಿ ಅದು ಕನೆಕ್ಟ್ ಆಗುವಾಗ 3ನೇ ಭಾವಕ್ಕೆ ಸ್ವಲ್ಪ ಅದು ವ್ಯಯವನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ಸಹೋದರಗಳ ಜೊತೆಗೆ, ಅಣ್ಣ ತಮ್ಮಂದಿರ ಜೊತೆಗೆ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅಥವಾ ನ್ಯೂಸ್ ಪೇಪರ್, ಅಡ್ವರ್ಟೈಸ್ಮೆಂಟ್ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಾರೋರ್ಗೆ ಸಮಸ್ಯೆ ಬರುತ್ತೆ. ಪ್ರೆಸ್ಗಳಲ್ಲಿ ಕೆಲಸ ಮಾಡ್ತಾರೋರ್ಗೆ ಸ್ವಲ್ಪ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸೆಲ್ ಫೋನ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಕಂಪ್ಯೂಟರ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಓಕೆನಾ?
ಅದೇ ರೀತಿನೇ ಇನ್ನು 4ನೇ ಭಾವಕ್ಕೆ ಅಂತ ತಗೊಂಡ್ರೆ 4ನೇ ಭಾವಕ್ಕೆ ಇದು ಸಾಧಕವಾಗಿರುವಂತ ಭಾವನ ಅಂತ ಕೇಳಿದ್ರೆ 4ನೇ ಭಾವಕ್ಕೆ 2, 4, 6 ಅನ್ನೋ ಭಾವಗಳು ಸಾಧಕವಾಗಿ ಇರುವಂತದ್ದು. ಸೊ ಸಾಧಕವಾಗಿ ಇರೋದ್ರಿಂದ ಏನಾಗುತ್ತೆ, ಈ ಟೈಮಲ್ಲಿ ವಾಹನಗಳನ್ನ ಖರೀದಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಪ್ರಾಪರ್ಟಿಗಳನ್ನ ಖರೀದಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ತಗೊಳ್ಳುವಂಥದ್ದಾಗಿರ್ಬೋದು, ಹೊಸ ಉದ್ಯೋಗಗಳಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಥವಾ ಎಕ್ಸ್ಟ್ರಾ ವರ್ಕ್ ಲೋಡ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ, ಹಣ ಬರುವಂಥ ಸಾಧ್ಯತೆಗಳಿರುತ್ತೆ ಈ ಟೈಮಲ್ಲಿ ಅನ್ನೋದನ್ನು ತೋರಿಸುತ್ತೆ. ಅದೇ ಸಮಯದಲ್ಲಿ ಸ್ವಲ್ಪ ಲಂಗ್ಸ್ ಏರಿಯಾಗಳಲ್ಲಿ ಸ್ವಲ್ಪ ಕನ್ಸಂಪ್ಷನ್ ಅಥವಾ ಲಂಗ್ಸ್ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ ಪ್ರೈಮರಿ ಎಜುಕೇಶನ್ ಏನೋ ಸಮಸ್ಯೆ ಬರುತ್ತಾ, ಪ್ರೈಮರಿ ಎಜುಕೇಶನ್ ಏನು ಸಮಸ್ಯೆಗಳು ಬರೋದಿಲ್ಲ ಅನ್ನೋದನ್ನು ತೋರಿಸುತ್ತೆ. ಓಕೆ, ಅದೇ ರೀತಿ ಸ್ಟೆಬಿಲಿಟಿ, ಲಾಂಗ್ ಟರ್ಮ್ ವಿಷನ್ ಅಂತ ಕರಿತೀವಿ. ಸೊ ಇದಕ್ಕೆಲ್ಲದಕ್ಕೂ ಇದು ಸಾಧಕನ ಅಂತ ಕೇಳಿದ್ರೆ ಸಾಧಕನೇ. ಹಣ ವಿಚಾರದಲ್ಲಿ ತುಂಬಾ ಸೇರ್ಸಿಡುವಂಥದ್ದಾಗಿರ್ಬೋದು, ಲಿಕ್ವಿಡ್ ಕ್ಯಾಶ್ ಅನ್ನ ತಗೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಪೀರಿಯಡ್ ಅಲ್ಲಿ ಒಳ್ಳೇದು. ಇನ್ನು 5ನೇ ಭಾವಕ್ಕೆ ಅಂತ ತಗೊಂಡ್ರೆ 2, 4, 6 ಅನ್ನೋ ಭಾವಗಳು ಒಳ್ಳೆ ಭಾವಗಳ ಅಂತ ಕೇಳಿದ್ರೆ ಇಲ್ಲ. ಆಕ್ಚುಲ್ ಆಗಿ ಮಗುಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳು, ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಸಾಧಕನ ಅಂತ ಕೇಳಿದ್ರೆ ಇಲ್ಲ. ಆಕ್ಚುಲ್ ಆಗಿ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಹಾರ್ಟ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸ್ಪೈನ್ ಅಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರ್ತದೆ. ಈ ಟೈಮಲ್ಲಿ ಫರ್ಟಿಲಿಟಿ ಅಥವಾ ಸ್ಪರ್ಮ್ ರಿಲೇಟೆಡ್ ಇಶ್ಯೂಸ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರ್ತದೆ. ಆಂಟಿಬಾಡೀಸ್ ಆಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್, ಸಿನಿಮಾ, ಪಾರ್ಟಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾನೆ. ಪ್ಲಸ್ ಕಲೆಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಲ್ಲಿ ಆಸಕ್ತಿಯನ್ನ ಕಡಿಮೆ ಮಾಡ್ತಾನೆ ಅಂತ ಅರ್ಥ. ಓಕೆನಾ? ಸೊ ಇದೀಗ 5ನೇ ಭಾವವು ನೋಡಿದ್ವಿ. ಈಗ 6ನೇ ಭಾವ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಇದು ಸಾಧಕನ ಅಂತ ಕೇಳಿದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಇದು ಸಾಧಕ. ಯಾಕೆಂದ್ರೆ 2, 4, 6 ಅಂತ ತಗೊಂಡಾಗ 6ನೇ ಭಾವಕ್ಕೆ ಇದೆಲ್ಲ ಸಾಧಕವಾಗಿರುವಂತ ಭಾವಗಳಾಗಿರೋದ್ರಿಂದ ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ಇದನ್ನ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಅದೇ ಸಮಯದಲ್ಲೇನೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಇಂಡೈಜೆಷನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಕೊಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ 6ನೇ ಭಾವದಲ್ಲಿ ಹೊಟ್ಟೆ ಅನ್ನೋದು 6ನೇ ಭಾವದ ಕಾರಕ. ಅಲ್ಲಿ ಔಟರ್ ಲೈಫ್ ಕನೆಕ್ಟಿವಿಟಿ ಆಗಿರೋದ್ರಿಂದ ಸರಿಯಾದ ಸಮಯಕ್ಕೆ ಟೈಮ್ ಕರೆಕ್ಟ್ ಆಗಿ ಊಟ ತಿಂಡಿಗಳನ್ನ ಮಾಡೋದಕ್ಕಾಗಲ್ಲ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಕೊಡುವಂತ ಸಾಧ್ಯತೆ, ಅದರಿಂದ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳನ್ನು ತೋರಿಸುತ್ತೆ. ರೈಟ್? ವೈರಸ್, ಕ್ರಿಮಿಕೀಟಗಳಿಗೆ ಸಂಬಂಧಪಟ್ಟಿರುವಂತದ್ದು, ಮೆಡಿಸಿನ್ಸ್ ತಗೊಳ್ಳುವಂಥದ್ದಾಗಿರ್ಬೋದು, ಫಿಸಿಕಲ್ ವರ್ಕ್ ಅಂತ ಕರಿತೀವಿ ಅಥವಾ ತಿಂಗಳ ಸಂಬಳ ಅಂತ ಕರಿತೀವಿ 6ನೇ ಭಾವ, ಅದೆಲ್ಲದಕ್ಕೂ ಸಾಧಕ. ಆರೋಗ್ಯ ಅನ್ನೋ ಒಂದು ವಿಚಾರಕ್ಕೆ ಮಾತ್ರ ಸ್ವಲ್ಪ ಬಾಧಕವನ್ನ ಕೊಡುವಂತ ಸಾಧ್ಯತೆಗಳಿರ್ತದೆ. ಅದೇ ರೀತಿ ಈ ಟೈಮಲ್ಲಿ ಅವರಿಗೆ ಒಂಟಿತನವನ್ನು ಕೂಡ ಕಾಡುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಇನ್ನು 7ನೇ ಭಾವಕ್ಕೆ ಅಂತ ತಗೊಂಡ್ರೆ 7ನೇ ಭಾವಕ್ಕೆ 2, 4, 6 ಅಂತ ಭಾವಗಳು ಆಕ್ಚುಲ್ ಆಗಿ ಒಳ್ಳೆ ಭಾವಗಳು ಅಲ್ಲ. ಆಕ್ಚುಲ್ ಆಗಿ ಸೊ ಮದುವೆಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ಮದುವೆಗೆ ಸಂಬಂಧಪಟ್ಟಿರುವಂತ ಮಾತುಕತೆಗಳಿಗೆ ಅದು ಒಳ್ಳೇದಾ ಅಂತ ಕೇಳಿದ್ರೆ ಒಳ್ಳೇದಲ್ಲ ಆಕ್ಚುಲಿ. ಓಕೆ, ಸೊ ಅದೇ ಸಮಯದಲ್ಲೇನೆ ಕಿಡ್ನಿ, ಓವರಿಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳು ಅಷ್ಟು ಒಳ್ಳೆ ಭಾವಗಳು ಅಲ್ಲ ಆಕ್ಚುಲ್ ಆಗಿ. ಮತ್ತೆ ಈಕ್ವಲ್ ಸ್ಟೇಟಸ್, ಈಕ್ವಲ್ ಪರ್ಸನ್ ಅಂತ ಕರಿತೀವಿ ಆಕ್ಚುಲ್ ಆಗಿ 7ನೇ ಭಾವದ ಕಾರಕ. ಅದರಲ್ಲಿ 6 ಕನೆಕ್ಟಿವಿಟಿ ಆಗಿರೋದ್ರಿಂದ ಸಮವಾಗಿ ಕಾಣುವಂತ ಸ್ವಭಾವಗಳನ್ನ ಈ ಭುಕ್ತಿ ಅವರಿಗೆ ಕೊಡೋದಿಲ್ಲ. ಯಾವಾಗ ನೋಡಿದ್ರು ಹಣ ಸಂಪಾದನೆ ಮಾಡಬೇಕು ಅನ್ನೋದಿರುತ್ತೆ. ವ್ಯವಹಾರ ವ್ಯಾಪಾರಗಳಿಗೆ ಒಳ್ಳೇದು, ಬಟ್ ವ್ಯವಹಾರ ವ್ಯಾಪಾರಗಳಿಗೆ ಒಳ್ಳೇದಾದಾಗಲೂ ಕೂಡ ಅವ್ರಿಗೆ ಅದು ಯಾವಾಗ್ಲೂ ಕೆಲಸ ದುಡಿಮೆ ಅಂತ ಇರ್ತಾರೆ ಹೊರತು ಹೆಂಡತಿ ಮೇಲೆ ಅಷ್ಟು ಆಸಕ್ತಿ, ಪ್ರೀತಿ, ವಿಶ್ವಾಸವನ್ನು ತೋರಿಸೋದು ಕಷ್ಟ. 7ನೇ ಭಾವಕ್ಕೆ ಸಂಬಂಧಪಟ್ಟ. ಇನ್ನು 8ನೇ ಭಾವಕ್ಕೆ ಅಂತ ತಗೊಂಡಾಗ 8ನೇ ಭಾವಕ್ಕೆ ಇದೆಲ್ಲ ಸಾಧಕವಾಗಿರುವಂತ ಭಾವಗಳೇ. ಹಂಗಂತ ಹೇಳಿ ಈ ಟೈಮಲ್ಲಿ ಆಪರೇಷನ್, ಸರ್ಜರಿನೋ ಅಥವಾ ಕಷ್ಟಕ್ಕೆ ಬೀಳುವಂತದ್ದಾಗಿರ್ಬೋದು, ಈ ತರದ ವಿಚಾರಗಳು ನಡೆಯೋದಿಲ್ಲ. ಬಟ್ ಆದ್ರೆ ಅವ್ರೇನಾದ್ರೂ 8ನೇ ಭಾವದಲ್ಲಿ ಇರುವಂತಹ ಕಾರಕಗಳನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತಂದ್ರೆ, ಅಂದ್ರೆ ನಾನೊಂದು ಲೋನ್ ಅಪ್ಲೈ ಮಾಡಬೇಕು, ಸಾಲ ಸಿಗುತ್ತೆ. 6ನೇ ಭಾವನು ಸಾಲನೇ ಆಕ್ಚುಲ್ ಆಗಿ. 6ನೇ ಭಾವದಲ್ಲಿ ಸಾಲ ಏನು ಅಂತ ತಗೊಂಡ್ರೆ ಕೈಗೆ ತೀರ್ಸಕ್ ಆಗುವಂತ ಸಾಲಗಳು ಅನ್ನೋದು 6ನೇ ಭಾವ. 8ನೇ ಭಾವ ಅನ್ನೋದು ಕೈಗೆ ಮೀರಿರುವಂತ ಸಾಲಗಳು ಅಂತ ತಗೊಳ್ತೀವಿ. ಅವನು ಎಷ್ಟು ಕೇಳಿದ್ರು ಸಾಲವನ್ನ ಕೊಡುವಂತ ಟೈಮ್ ಪೀರಿಯಡ್ ಇದು ಅನ್ನೋದು ತಗೋಬಹುದು. ಯಾರ್ಯಾರನ್ನೆಲ್ಲ ಕೇಳ್ತಾನೋ ಕೊಡ್ತಾರೆ ದುಡ್ಡು, ಎಲ್ಲಿ ಬೇಕಾದ್ರೂ ದುಡ್ಡು ಸಿಗುತ್ತೆ ಅವನಿಗೆ ಅನ್ನೋದನ್ನ ಹೇಳೋದು. ಸಾಲವಾಗಿ ಕೊಡ್ತಾರೆ. ಅದೇ ರೀತಿ ನನಗೆ ಇವಾಗ LIC ಅಮೌಂಟ್ ಆಗಿರ್ಬೋದು, ಇನ್ಶೂರೆನ್ಸ್ ಅಮೌಂಟ್ಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಒಳ್ಳೇದು.
ಈ ಗೌರ್ಮೆಂಟ್ ಉದ್ಯೋಗ ಸೂರ್ಯನೇ ನಡೀತಾ ಇದೆ, ಗೌರ್ಮೆಂಟ್ ಉದ್ಯೋಗ, ಅದರಲ್ಲೂ ಪೊಲೀಸಿಗೆ ಸಂಬಂಧಪಟ್ಟಿರುವಂತ ಉದ್ಯೋಗಗಳನ್ನು ನಾನು ಆಯ್ಕೆ ಮಾಡ್ಕೋಬೋದಾ, ನನಗೆ ಸಿಗುತ್ತಾ, ಅದು ಯೂನಿಫಾರ್ಮ್ ಹಾಕೊಂಡು ಮಾಡುವಂತ ಉದ್ಯೋಗಗಳು ನನಗೆ ಸಿಗುತ್ತಾ, ಮಾಡ್ಬೋದಾ ಅಂತ ಕೇಳಿದ್ರು, ಅದಕ್ಕೂ ಕೂಡ ಇದು ಸಾಧಕವಾಗಿರುವಂತ ಟೈಮ್ ಪೀರಿಯಡ್. ರೈಟ್. 8ನೇ ಭಾವಕ್ಕೆ ಇದು ಸಾಧಕ ಅಂತ ಹೇಳಿ ನನಗೆ ಆಪರೇಷನ್ ಇಂಜುರೀಸು ಇದೆಲ್ಲ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ, ಆ ಥರ ತಗೋಬಾರ್ದು. ಆದ್ರೆ ಸಪೋಸ್ ಇವಾಗ 2, 4, 6 ನಡೀತಾ ಇದೆ, 8ನೇ ಭಾವದಲ್ಲಿ ಸರ್ಜರಿ ಆಪರೇಷನ್ ಅಂತ ಇರ್ತದೆ. ಡಾಕ್ಟ್ರ್ ಹೇಳಿರ್ತಾರೆ ಒಂದು 6 ತಿಂಗಳು ಬಿಟ್ಟು ಮಾಡೋಣ ಬಿಡಿ ಆಪರೇಷನ್, ಅಥವಾ 1 ತಿಂಗಳು 1 ವರ್ಷ ನೋಡೋಣ ಬಿಡಿ ಆಮೇಲೆ ಮಾಡ್ಬೋದು, ಇವಾಗ ಏನು ಸಮಸ್ಯೆ ಇಲ್ಲ ಅಲ್ವಾ ಅಂತ ಹೇಳಿರ್ತಾರೆ. ಆದ್ರೆ ಯಾವಾಗ 2, 4, 6 ಕನೆಕ್ಟಿವಿಟಿ ಆಗುತ್ತೋ ಆ ಟೈಮಲ್ಲಿ ಡಾಕ್ಟರ್ ಹತ್ರ ಹೋದಾಗ, ತುಂಬಾ ದಿವಸದಿಂದ ಇದ್ದೀರಾ, ನೀವೊಂದು ಆಪರೇಷನ್ ಮಾಡಿಸ್ಕೋಬೇಡಿ, ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಅದೇನು ಪ್ರಾಬ್ಲಮ್ ಇಲ್ದಂಗೆ ಸರಿ ಹೋಗುತ್ತೆ ಅಂತ ಹೇಳಿದಾಗ ಮಾಡಿಸ್ಕೋಬೋದಾ ಅಂತ ಕೇಳಿದಾಗ 2, 4, 6 ಇದ್ದಾಗ ಮಾಡಿಸ್ಕೋಬೋದ. 8 ಇಲ್ಲ ಅಂದ್ರೂ ಕೂಡ 8ನೇ ಭಾವಕ್ಕೆ ಅದು ಸಾಧಕವಾಗಿರುವಂತ ಭಾವಗಳಾಗಿರೋದ್ರಿಂದ ಮಾಡಿಸ್ಕೊಳ್ಬಹುದು ಅಂತ ಅರ್ಥ. ರೈಟ್. ರೈಟ್. ಸೊ ನೆಕ್ಸ್ಟ್ 9ನೇ ಭಾವಕ್ಕೆ ಅಂತ ತಗೊಂಡ, 9ನೇ ಭಾವಕ್ಕೆ ಅಂತಂದ್ರೆ ಈಗ ಸ್ಪಿರಿಚುವಲ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಆ ಟೈಮಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ ಇರುತ್ತಾ ಅಂತ ಕೇಳಿದ್ರೆ 2, 4, 6 ಕನೆಕ್ಟಿವಿಟಿ ಇರುವಂತ ಟೈಮಲ್ಲಿ ಸ್ಪಿರಿಚುವಲ್ ಆಗಿ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಿರುವಾಗ ಏನು ಕೂಡ ಅವ್ರಿಗೆ ಇಂಟ್ರೆಸ್ಟ್ ಫೋಕಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅದೇ ಏನಾದ್ರೂ ಅವ್ರು ಪುರೋಹಿತರಾಗೋ ಅಥವಾ ಯಾವ್ದಾದ್ರು ಒಂದು ಜ್ಯೋತಿಷಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತದ್ರಲ್ಲೋ ಎಲ್ಲೋ ಇದ್ರೆ ಕೂಡ ಖಂಡಿತ ಅವ್ರಿಗೆ ಅದು ಸಪೋರ್ಟ್ ಆಗುತ್ತೆ. 5ನೇ ಭಾವನು ಜ್ಯೋತಿಷ್ಯನೇ, 5ನೇ ಭಾವನೇ ಮುಖ್ಯವಾಗಿರುವಂತ ಭಾವ, ಅದು ಜ್ಯೋತಿಷಕ್ಕೆ ಸಪೋರ್ಟ್ ಮಾಡುತ್ತೆ, ಆದ್ರೆ ಸ್ವಲ್ಪ ಕಸ್ಟಮರ್ಸು ಅಥವಾ ಕ್ಲೈಂಟ್ಸ್ ಅನ್ನು ಕಡಿಮೆ ಮಾಡುತ್ತೆ ಅಂತ ಅರ್ಥ. ಅದೇ ತರಾನೇ ಆಕ್ಚುಲ್ ಆಗಿ ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಸ್ವಲ್ಪ ತೊಂದರೆಗಳನ್ನ ಕೊಡುತ್ತೆ. ಬಟ್ ಇಲ್ಲಿ 9ನೇ ಭಾವದಲ್ಲಿ ನಾವು ಹೈಯರ್ ಎಜುಕೇಶನ್ ಅಂತಾನು ತಗೊಳ್ತೀವಿ ಕೆಲವೊಂದು. ಈಗ ಹೈಯರ್ ಎಜುಕೇಶನ್ಗೆ ಅದು ಓಕೆನಾ ಅಂತ ಕೇಳಿದ್ರೆ ಓಕೆ, ಆವ್ರೇಜ್ ಆಗಿ ರಿಸಲ್ಟ್ಸ್ ಬರುತ್ತೆ, ಆವ್ರೇಜ್ ಆಗಿರುವಂತ ಪರ್ಸೆಂಟೇಜ್ ಬರುತ್ತೆ ಅಂತ ಅರ್ಥ. ಯಾಕೆಂದ್ರೆ ಅದು 8ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು. 9ನೇ ಭಾವಕ್ಕೂ ಕೂಡ ಕೆಲವು ಭಾವಗಳು ವ್ಯಯ ಕೊಡುವಂತ ಭಾವಗಳಿದೆ. ಯಾಕೆಂದ್ರೆ 9ನೇ ಭಾವವನ್ನ ಕೆಡಿಸುವಂತ ಭಾವದಲ್ಲಿ 4 ಅನ್ನೋ ಒಂದು ಭಾವ ಇದೆ, 4, 8 ಬ್ರೇಕ್ ಮಾಡುತ್ತೆ. ಸೊ 4 ಇರೋದ್ರಿಂದ ಹೈಯರ್ ಎಜುಕೇಶನ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜು ಅಥವಾ ಅವರು ಅನ್ಕೊಂಡಿರುವಂತ ಮಾರ್ಕ್ಸ್ ಸಿಗುತ್ತಾ ಅಂತ ಕೇಳಿದ್ರೆ ಸಿಕ್ಕಲ್ಲ. ಬಟ್ ಹಾಗಂತ ಫೇಲ್ ಆಗ್ತಾರ ಅಂತ ಕೇಳಿದ್ರೆ ಫೇಲ್ ಆಗಲ್ಲ, ಸ್ವಲ್ಪ ಪರ್ಸೆಂಟೇಜ್ ಡೌನ್ ಆಗುತ್ತೆ ಅಂತ. ಇನ್ನು 1, 3, 7, 11 ಅಥವಾ ಈ ರೀತಿ 9ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳಿದ್ದಾಗ ಎಜುಕೇಶನ್ ಅಲ್ಲಿ ತುಂಬಾ ಫೋಕಸ್ ಮಾಡಿದಾಗ ಅವ್ರು ಅನ್ಕೊಂಡಿರುವಂತ ಮಾರ್ಕ್ಸ್ ಅವ್ರಿಗೆ ಸಿಗತ್ತೆ ಅನ್ನೋದನ್ನ ಹೇಳ್ತೀವಿ. ಇನ್ನು ಈ ಟೈಮಲ್ಲಿ ಲಾಟ್ರಿ ಏನಾದ್ರು ಹೊಡೆಯುತ್ತಾ ಅಂತ ಕೇಳಿದ್ರೆ ಲಾಟ್ರಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಇಲ್ಲ. ಆಕ್ಚುಲ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಈ ತರದ ವಿಚಾರಗಳಿಗೆ ಎಲ್ಲದಕ್ಕೂ ಇದೆಲ್ಲ ಓಕೆನೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಲಕ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅರ್ಥ. ಯಾಕೆಂದ್ರೆ 9ನೇ ಭಾವವನ್ನ ನಾವು ಲಕ್ ಅಂತಾನು ಕೂಡ ತಗೊಳ್ತೀವಿ. ಲಕ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ರಿಸರ್ಚ್ ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಓಕೆ ಆಕ್ಚುಲ್ ಆಗಿ. ರೈಟ್. ವೆಲ್ತ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ತಂದೆಯಿಂದ ಬರ್ಬೇಕಾಗಿರುವಂತ ಆಸ್ತಿ ಅಂತಸ್ತಿಗೆ, ಇದಕ್ಕೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ನೋ ಅಬ್ಜೆಕ್ಷನ್ಸ್ ಅದಕ್ಕೆಲ್ಲ. ಇನ್ನು 10ನೇ ಭಾವ ಅಂತ ತಗೊಂಡ್ರೆ ಆಕ್ಚುಲ್ ಆಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ, ಪ್ರಮೋಷನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ಉನ್ನತ ಸ್ಥಾನಕ್ಕೆ ಹೋಗುವಂತ ವಿಚಾರಗಳಿಗಾಗಿರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಕರಿತೀವಿ, ಅದಕ್ಕೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ರಮೋಷನ್ಗೆ ಎದುರು ನೋಡ್ತಾ ಇದ್ರೆ ಪ್ರಮೋಷನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳು ಸಾಧಕವಾಗಿರ್ತದೆ ಈ ಪೀರಿಯಡ್ ಅಲ್ಲಿ. ಉದ್ಯೋಗಕ್ಕೆ ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ಪ್ರೊಫೆಷನ್ ಅಲ್ಲಿ ಇನ್ವಾಲ್ವ್ ಆಗಿ ಮಾಡುವಂತ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಇನ್ನು 11ನೇ ಭಾವಕ್ಕೆ ಅಂತ ತಗೊಂಡ್ರೆ ಆಕ್ಚುಲಿ 11ನೇ ಭಾವಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಸಾಧಕನ ಅಂತ ಕೇಳಿದ್ರೆ 11ನೇ ಭಾವದಲ್ಲಿ ಇರುವಂತ ವಿಚಾರ ತೃಪ್ತಿ ಅನ್ನೋ ವಿಚಾರಕ್ಕೆ ಇದು ಅಷ್ಟು ಸಾಧಕವಾಗಿ ಇಲ್ಲ. ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಇರೋದಿಲ್ಲ ಈ ಪೀರಿಯಡ್ ಅಲ್ಲಿ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಫುಲ್ಫಿಲ್ಮೆಂಟ್ ಅನ್ನೋ ಒಂದು ವಿಚಾರಕ್ಕೆ 2, 4, 6 ಅನ್ನೋದು ಇಲ್ಲ. ಒಂದ್ ಸ್ವಲ್ಪ ಈ ಟೈಮಲ್ಲೂ ಅಥವಾ ಈ ಪೀರಿಯಡ್ ಅಲ್ಲೂ ಸ್ವಲ್ಪ ತೃಪ್ತಿಕರವಾಗಿ ಇರೋದಿಲ್ಲ ಅನ್ನೋದನ್ನ ಹೇಳುತ್ತೆ. ಓಕೆ. ಸೊ ಅದೇ ಸಮಯದಲ್ಲೇನೆ ಏನಾದ್ರೂ ಪ್ರಾಫಿಟ್ಗೆ ಸಂಬಂಧಪಟ್ಟಿರುವಂತದ್ದು, ಹಣ ಸೇರಿಸಿಡುವಂತ ವಿಚಾರಗಳಿಗೆ ಇದೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ. ಓಕೆ. ಸೊ ಅದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ನೇಹಿತರಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಂದ ಸಹಾಯ ಆಗುವಂತದ್ದಾಗಿರ್ಬೋದು, PhD ಆಗಿರ್ಬೋದು, ಇದೆಲ್ಲದಕ್ಕೂ ಒಳ್ಳೇದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ 2ನೇ ಭಾವ ಅನ್ನೋದು ಕಿಂಡರ್ ಗಾರ್ಡನ್, ಪ್ರೀ ನರ್ಸರಿ, LKG, UKG ಇದೆಲ್ಲ. 1ರಿಂದ 10ನೇ ಕ್ಲಾಸ್ ಅಂತ ತಗೊಂಡಾಗ 4ನೇ ಭಾವ, 10ರಿಂದ ಡಿಪ್ಲೊಮೊ ಅಥವಾ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಕೂಡ ಅದು 9ನೇ ಭಾವ.
11ನೇ ಭಾವ ಅನ್ನೋದು ಹೈಯರ್ ಎಜುಕೇಶನ್, ಒಂಥರ ರಿಸರ್ಚ್ ಎಜುಕೇಶನ್ ಅಥವಾ ಡಾಕ್ಟರೇಟ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲವನ್ನ ತೋರಿಸುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ಓಕೆ ಅಂತ ತಗೊಳ್ಳೋದು. ಒಳ್ಳೆ ಭಾವಗಳೇ, ಕೆಟ್ಟ ಭಾವಗಳೇನಲ್ಲ. ಬಟ್ ಆದ್ರೆ ಒಂದು ಅದೇ ಹೇಳ್ತೀವಲ್ಲ, 11ನೇ ಭಾವನ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಅಂತ ಕರಿತೀವಿ. ಆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಗೆ ಅದು ಒಳ್ಳೇದಾ ಅಂತ ಕೇಳಿದ್ರೆ ಇಲ್ಲ. ಇನ್ನು 12ನೇ ಭಾವಕ್ಕೆ ಅಂತ ತಗೊಂಡ್ರೆ 12ನೇ ಭಾವದಲ್ಲಿ ಇರುವಂತ ವಿಚಾರಕಗಳು ಅಂದ್ರೆ ಖರ್ಚುಗಳನ್ನ ತೋರಿಸುತ್ತೆ, ಇನ್ವೆಸ್ಟ್ಮೆಂಟ್ಸ್ಗಳನ್ನ ತೋರಿಸುತ್ತೆ, ಸ್ಟ್ರಗಲ್, ಸ್ವಲ್ಪ ಬಿಸ್ನೆಸ್, ಎರಡು ಅಂದ್ರೆ ಒಂದು ಕಂಪನಿಲಿ ಕೆಲಸ ಮಾಡ್ತಾನೆ ಇನ್ನೊಂದು ಬಿಸ್ನೆಸ್ ಮಾಡುವಂಥದ್ದು, ಅಥವಾ ಎರಡು ಬಿಸ್ನೆಸ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ ಸಂಪಾದನೆ ಮಾಡುವಂಥದ್ದು, ಮೆಡಿಕಲ್ ಟ್ರೀಟ್ಮೆಂಟು ಅಥವಾ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ ಅನ್ನ ಇಲ್ಲಿ ತೋರಿಸುತ್ತೆ ಅನ್ನೋದನ್ನ ಹೇಳು. ಖರ್ಚು ತೋರಿಸುತ್ತೆ, ಅಲ್ಲಿ 2, 4, 6 ಅನ್ನೋದು ಖರ್ಚು ತೋರಿಸುತ್ತೆ. ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಮುಖಾಂತರ ಲಾಭವನ್ನು ಕೂಡ ಅದು ತೋರಿಸುತ್ತೆ ಅಂತ ಅರ್ಥ. ಓಕೆ, ಈ ರೀತಿ ಈಗ ನಾನು ಒಂದೇ ಒಂದು ಗ್ರಹ, ಯಾವುದು ಸೂರ್ಯ ಗ್ರಹ, ತನ್ನ ದಶಾಭುಕ್ತಿ ಮುಖಾಂತರ ಬಂದಾಗ ಈ 2, 4, 6 ಅನ್ನೋ ಒಂದೇ ಒಂದು ವಿಚಾರಕ, ಈ ಭಾವಗಳನ್ನ ಮಾತ್ರ ಇಟ್ಕೊಂಡು 12 ಭಾವಗಳಿಗೂ ಕೂಡ ಫಲ ಹೇಳಿದೆ. ಬರೀ ಈ ಸೂರ್ಯ ಭುಕ್ತಿ ಇವ್ರಿಗೆ ಏನೇನೆಲ್ಲ ತಂದು ಕೊಡ್ತಾನೆ ಈ ಸಮಯದಲ್ಲಿ ಅನ್ನೋದನ್ನ ನೋಡಿದೀವಿ. ಈಗ 12 ಭಾವಗಳು, ಈಗ ಉದಾಹರಣೆಗೆ ನಾನು ತಗೊಂಡಾಗ ಒಂದೊಂದು ಭಾವದಲ್ಲಿ ನಾವು 3 ಪ್ರಶ್ನೆ, 4 ಪ್ರಶ್ನೆ ಅಂತ ತಗೊಂಡಾಗ ಎಷ್ಟು ಪ್ರಶ್ನೆಗಳನ್ನ ನಾವು ನೋಡಿದೀವಿ. ಈಗ ನಾವು ಸುಮ್ಮನೆ 3 ಪ್ರಶ್ನೆ ಇಂಟು 12 ಅಂತ ಹಾಕಿದ್ರೆ 36 ಪ್ರಶ್ನೆಗಳಲ್ಲಿ ನೋಡಿದ್ವಿ ಅಲ್ವಾ? ಅದೇ ರೀತಿ ನಾವೇನಾದ್ರೂ ಸುಮ್ಮನೆ ನಾವು 5 ಇಂಟು 12 ಭಾವಗಳು ಅಂತ ಹಾಕಿದ್ರೆ ಆಕ್ಚುಲ್ ಆಗಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೋದು? ರೈಟ್, ಕರೆಕ್ಟ್ ತಾನೆ? ಎಸ್. ನಮಗೆ ಬೇಕಾಗಿರೋದು ಏನ್ ಗೊತ್ತಾ? ಇವಾಗ ನಾವೆಲ್ಲ ತಿಳ್ಕೊಬೇಕಾಗಿರೋದು ಏನ್ ಗೊತ್ತಾ? ಈಗ ಬೇಸಿಕ್ ಆಗಿ ನಮ್ಮ ಕಣ್ಣಿಗೆ ಕಾಣಿಸುವಂತ ಕಾರಕಗಳು ಅಷ್ಟೊಂದು ತಿಳ್ಕೊಬಿಟ್ರೆ ಸಾಕು. ಇವಾಗ ಬೇಸಿಕ್ ಆಗಿ ನಮ್ಗೆ ಬೇಕಾಗಿರುವಂಥದ್ದು, ಈಗ ನಮ್ಮ ಕಣ್ಣು ಕಾಣಿಸ್ಕೊಳ್ಳೋ ವಿಚಾರ, ಮಾತಾಡೋ ವಿಚಾರ, ಕೇಳಿಸ್ಕೊಳ್ಳೋ ವಿಚಾರಕಗಳನ್ನ ಅಂತ ಹೇಳ್ತಿರ್ತೀನಿ ನಾನು ಯಾವಾಗ್ಲೂ ಅಷ್ಟೇ. ಈಗ ಒಬ್ರು ಗೌರ್ಮೆಂಟ್ ಜಾಬ್ ಅಂತ ಕರೀತಾರೆ. ಗೌರ್ಮೆಂಟ್ ಜಾಬ್ಗೆ ಯಾವ ಭಾವವನ್ನು ನೋಡಬೇಕು? ಸೂರ್ಯ ಗ್ರಹವನ್ನು ನೋಡಬೇಕು, 6ನೇ ಭಾವವನ್ನು ನೋಡಬೇಕು, ಪ್ಲಸ್ ಅವ್ರು ಯಾವ ಭಾವದ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ತಾರೋ ಆ ಭಾವವನ್ನು ನೋಡಬೇಕು ಅಂತ ಹೇಳ್ತೀವಿ. ಸೊ ಇದು ಪ್ರಶ್ನೆನ ನೋಡೋ ವಿಧಾನ. ಪ್ರಶ್ನೆನ ಕೇಳಿದಾಗ ಒಂದು ಥಿಯರಿ ಅನ್ನೋದನ್ನ ಉಪಯೋಗಿಸ್ತೀವಿ. ಆ ಥಿಯರಿ, ಆ ರೂಲ್ಸ್ ಅನ್ನ ಬರ್ಕೊಳ್ಳಿ. ಆಕ್ಚುಲ್ ಆಗಿ ನಾನು ಆಲ್ರೆಡಿ ಕೊಟ್ಟಿರ್ತೀನಿ, ಇನ್ನೊಂದ್ಸರಿ ಬರ್ಕೊಳ್ಳಿ, ಹೇಳಿರ್ತೀನಿ. ಆಕ್ಚುಲ್ ಆಗಿ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವವನ್ನು ನಾವು ಫಸ್ಟ್ ನೋಡ್ಬೇಕು. ಯಾವಾಗ್ಲೂ ಅಷ್ಟೇ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವವನ್ನು ನಾವು ನೋಡ್ಬೇಕು ಒಂದು ಪ್ರಶ್ನೆ ಕೇಳಿದಾಗ. ಅದಾದ್ಮೇಲೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವನ್ನು ನಾವು ನೋಡ್ಬೇಕು. ಓಕೆ, ಅದಾದ್ಮೇಲೆ ಲಗ್ನ ಭಾವಕ್ಕೆ ಇದು ಸಾಧಕವಾ ಬಾಧಕವಾ ಅನ್ನೋದನ್ನ ನೋಡ್ಬೇಕು. ಲಗ್ನ ಭಾವಕ್ಕೆ ಅದು ಸಾಧಕನ ಬಾಧಕನ ಅಂತ ನೋಡ್ಬೇಕು. ಲಗ್ನ ಭಾವಕ್ಕೆ ಸಾಧಕವಾ ಬಾಧಕವಾ ಅನ್ನೋದನ್ನ ನಾವು ನೋಡ್ಬೇಕು. ಅದೇ ರೀತಿ ಅದೇನಾದ್ರೂ ಪ್ರಶ್ನೆ ನಾನು ಹೇಳಿರ್ತೀನಿ, ಲಗ್ನ ಸಾರಿರುವಂತ ಪ್ರಶ್ನೆ ಅಥವಾ ಭಾವ ಸಾರಿರುವಂತ ಪ್ರಶ್ನೆ ಅಂತ ಕರೆದಿರ್ತೀನಿ. ಲಗ್ನ ಸಾರಿರುವಂತ ಪ್ರಶ್ನೆ ಆದ್ರೆ ಇನ್ನರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ. ಭಾವ ಸಾರಿರುವಂತ ಪ್ರಶ್ನೆ ಆಗಿದ್ರೆ ಅದು ಬಂದು ಹಣಕ್ಕೆ, ಆಸ್ತಿ, ಅಂತಸ್ತಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ಅಂದ್ರೆ ಔಟರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ. ಈಗ ಔಟರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಆದ್ರೆ 2ನೇ ಭಾವಕ್ಕೆ ಅದು ಸಾಧಕನ ಬಾಧಕವಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಅದಾದ್ಮೇಲೆ 9ನೇ ಭಾವ, ಇದು ಇನ್ನರ್ ಲೈಫ್ ಸಂಬಂಧಪಟ್ಟಿರುವಾಗ ಮಾತ್ರನೇ ಆಕ್ಚುಲ್ ಆಗಿ. ಓಕೆನಾ? ಲಗ್ನ ಸಾರಿರುವಂತ ಪ್ರಶ್ನೆಗೆ ಕೇಳಿದಾಗ 9ನೇ ಭಾವ ಅವ್ರು ಕೇಳ್ತಾರಂತ ಪ್ರಶ್ನೆಗೆ ಸಾಧಕವಾ ಬಾಧಕವಾ ಅನ್ನೋದನ್ನ ನೋಡ್ಬೇಕು. ಯಾಕೆ ಅಂತಂದ್ರೆ ಅವ್ರು ಕೇಳ್ತಾರಂತ ಪ್ರಶ್ನೆಗೆ ದೈವ ಅನುಗ್ರಹ ಇದೆಯೋ ಇಲ್ವೋ ಅನ್ನೋ ಒಂದು ವಿಚಾರಕ್ಕೆ. ಅದೇ ರೀತಿ ಅವ್ರು ಕೇಳ್ತಾರಂತ ಪ್ರಶ್ನೆಗೆ 11ನೇ ಭಾವ ಸಾಧಕವಾ ಬಾಧಕವಾ ಅನ್ನೋದನ್ನ ನೋಡ್ಬೇಕು. ಸೊ 11ನೇ ಭಾವನೆ ಯಾಕೆ ಅಂದ್ರೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಅಂತ ಕರೀತೇವೆ.
ಸೊ ಎಲ್ಲರೂ KP ಅಸ್ಟ್ರಾಲಜಿಲಿ 11,000 ನೋಡ್ಬೇಕು 11,000 ನೋಡ್ಬೇಕು ಅಂತ ಹೇಳಿರೋದು KS ಕೃಷ್ಣಮೂರ್ತಿ ಅವರು. ಅದು ಎಲ್ಲರೂ ಏನ್ ಮಾಡ್ಬಿಟ್ರು, ಯಾವುದೇ ಭಾವಗಳಿಗೆ 11th ಹೌಸ್ ಕನೆಕ್ಟಿವಿಟಿ ಆದ್ರೆ ವಿನ್ನಿಂಗ್ ನಂಬರ್ ಅದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್, ಅದು ಫುಲ್ಫಿಲ್ಮೆಂಟ್ ಆಗುತ್ತೆ ಅನ್ನೋ ಲಾಜಿಕ್ ಮೇಲೆ ಏನ್ ಮಾಡ್ಬಿಟ್ರು, ಅವ್ರು ತಗೊಂಬಂದಿದ್ದ ಥಿಯರಿಯಲ್ಲಿ 2, 7 ಮತ್ತು 11 ಅಂತ ಆಡ್ ಮಾಡ್ಬಿಟ್ರು. 2, 5, 11 ಅಂತ ಆಡ್ ಮಾಡ್ಬಿಟ್ರು. ಈ ಕಾಂಬಿನೇಷನ್ಸ್ ಬಂದ್ರೆ ಮದುವೆ ಮಗು ಚೆನ್ನಾಗಿರುತ್ತೆ ಅನ್ನೋ ವಿಚಾರ. ಇಲ್ಲಿ 2ನೇ ಭಾವ ಬೇಡ, 7, 11 ಇದ್ರೆ ಸಾಕು, ಆಗತ್ತೆ. 7 ಇದ್ರೂ ಕೂಡ ಮದುವೆ ಆಗತ್ತೆ, ಅಬ್ಜೆಕ್ಷನ್ಸ್ ಇಲ್ಲ. 7ನೇ ಭಾವ ಕನೆಕ್ಟಿವಿಟಿ ಇತ್ತು ಅಂದ್ರೆ ತೃಪ್ತಿಕರವಾಗಿರ್ತಾನೆ, ಅಂದ್ರೆ 11ನೇ ಭಾವಕ್ಕೆ 7ನೇ ಭಾವಕ್ಕೆ 11 ಇತ್ತು ಅಂದ್ರೆ ತೃಪ್ತಿಕರವಾಗಿರ್ತಾನೆ ಅಂತ ಅರ್ಥ. ಸೊ ಅದೇ KS ಕೃಷ್ಣಮೂರ್ತಿ ಅವ್ರು ಏನ್ ಮಾಡಿದ್ರು, ಸೊ ನೋಡಿ, ಈಗ ಮದುವೆ ಅನ್ನೋ ಪ್ರಶ್ನೆನ ತಗೊಂಡ್ರೆ 7ನೇ ಭಾವ ಮದುವೆಗೆ ಸಂಬಂಧಪಟ್ಟಿರುವಂತ ಭಾವ ಅಲ್ವಾ. 7ನೇ ಭಾವ ಅನ್ನೋದು ಮದುವೆಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ. 9ನೇ ಭಾವ ಅನ್ನೋದು 2ನೇ ಮದುವೆಗೆ ಸಂಬಂಧಪಟ್ಟಿರುವಂತ ಭಾವ. 11ನೇ ಮನೆ ಅನ್ನೋದು 3ನೇ ಮದುವೆಗೆ ಸಂಬಂಧಪಟ್ಟಿರುವಂತ ಅಲ್ವಾ. ಈಗ ಈ ಜಾತಕದಲ್ಲಿ 7ನೇ ಭಾವವು ಸಾಧಕವಾಗಿದೆ, 9ನೇ ಭಾವನೂ ಸಾಧಕ ಆಗಿದೆ, 11ನೇ ಭಾವನೂ ಸಾಧಕವಾಗಿದೆ. ಕರೆಕ್ಟಾ? ಅಂದ್ರೆ ಅವ್ರಿಗೆ 3 ಮದುವೆ ಆಗತ್ತೆ ಅಂತ ಪ್ರಿಡಿಕ್ಷನ್ ಕೊಡಕ್ಕಾಗತ್ತಾ ನಾವು? ಹಂಗ್ ಕೊಟ್ರೆ ಕರೆಕ್ಟ್ ಆಗಿರುತ್ತಾ ಅಂತ ಕೇಳಿದ್ರು ಕರೆಕ್ಟ್ ಆಗಿರಲ್ಲ, ರಾಂಗ್ ಕಾನ್ಸೆಪ್ಟ್ ಅಲ್ವಾ. ಮೊದಲನೇ ಮದುವೆ ಕ್ಯಾನ್ಸಲ್ ಆಗಿ 2ನೇ ಮದುವೆಗೆ ಚೆನ್ನಾಗಿದ್ಯಾ ಅಂತ ನೋಡುವಾಗ 9ನೇ ಭಾವವನ್ನು ನೋಡ್ಬೇಕು ನಾವು. ಮೊದಲನೇ ಮದುವೆ ಕ್ಯಾನ್ಸಲ್ ಆಗದೇನೆ 9ನೇ ಮನೆನ ನಾವು ನೋಡ್ತಾ ಇದ್ದು, 11ನೇ ಮನೆಯನ್ನು ನೋಡ್ತಾ ಇದ್ದು, ಇವ್ರಿಗೆ 3 ಮದುವೆ ಯೋಗ ಇದೆ ಅಂತ ಪ್ರಿಡಿಕ್ಷನ್ಸ್ ಕೊಟ್ರೆ ತಪ್ಪು. ಓಕೆನಾ? ಸೊ ಆತರ ಮಾಡಕ್ ಹೋಗ್ಬಾರ್ದು. ಸೊ ಈಗ ಜಾತಕದಲ್ಲಿ ಮದುವೆ ಅನ್ನೋ ಒಂದು ಪ್ರಶ್ನೆ ತಗೊಂಡಾಗ 7ನೇ ಭಾವ ಜಾತಕದಲ್ಲಿ ಸಾಧಕವಾಗಿದೆಯೋ ಬಾಧಕವಾಗಿದೆಯೋ ಅನ್ನೋದನ್ನ ನೋಡ್ಬೇಕು. ಸೊ ಯಾಕೆಂದ್ರೆ ಒಂದು ಪ್ರಶ್ನೆ ನಾವು ಹೇಗೆ ತೀರ್ಮಾನ ಮಾಡ್ತೀವಿ ಅಂತಂದ್ರೆ ಈ ಲಾಜಿಕ್ ಅಲ್ಲಿ ತೀರ್ಮಾನ ಮಾಡ್ತೀವಿ. ಫಸ್ಟು ಭಾವ, ಸೆಕೆಂಡು ಗ್ರಹ, ಸೆಕೆಂಡು ಲಗ್ನ ಭಾವ, 3ನೇದು 9ನೇ ಭಾವ, 4ನೇದು 11ನೇ ಭಾವ. ಇದು ಯಾಕಿದು? ಇದು ಬಂದು ಇನ್ನರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ, ಮದುವೆ ಅನ್ನೋ ಪ್ರಶ್ನೆ. ಸೊ ಅದಕ್ಕೆ ಈ ರೀತಿ ನೋಡ್ತೀವಿ. ಈಗ ಮದುವೆಗೆ ಫಸ್ಟ್ ನೋಡ್ಬೇಕಾಗಿರುವಂತ ಭಾವ ಯಾವುದು? 7ನೇ ಭಾವವನ್ನು ನೋಡ್ಬೇಕು. ಗ್ರಹ ಯಾವ್ದು ನೋಡ್ಬೇಕು? ಹುಡುಗ ಆದ್ರೆ ಶುಕ್ರ ಗ್ರಹನ ನೋಡ್ಬೇಕು, ಹುಡುಗಿ ಆದ್ರೆ ಕುಜ ಗ್ರಹನ ನೋಡ್ಬೇಕು. ಲಗ್ನ ಪೊಟೆನ್ಷಿಯಲ್ ಹೇಗಿದೆ ನೋಡ್ಬೇಕು. 9ನೇ ಭಾವದ ಪೊಟೆನ್ಷಿಯಲ್ ಹೇಗಿದೆ, 11ನೇ ಭಾವದ ಪೊಟೆನ್ಷಿಯಲ್ ಹೇಗಿದೆ. ಇದು ಬರೀ ಏನಕ್ಕೆ, ಇವನ್ ಮದುವೆ ಜೀವನ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಓಕೆ, ಸೊ ಈಗ ಏನ್ ಮಾಡೋಣ, ಜಾತಕದಲ್ಲಿ 7ನೇ ಭಾವನ ನೋಡೋಣ. ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಬಂದಿದ್ನಿ. ಈಗ 7ನೇ ಭಾವ ಹೇಗಿದೆ? ಸಾಧಕವಾಗಿದೆಯಾ ಅಲ್ವಾ. ನೆಕ್ಸ್ಟ್ ಗ್ರಹ ಕಾರಕವನ್ನು ನೋಡಬೇಕು. ಸೊ ಇದೊಂದು ಗಂಡಿನ ಜಾತಕ. ಗಂಡಿನ ಜಾತಕದ ಪ್ರಕಾರ ಶುಕ್ರ ಗ್ರಹ ಹೇಗಿದೆ? ಶುಕ್ರ ಗ್ರಹ 10ನೇ ಭಾವಕ್ಕೆ ಕನೆಕ್ಟಿವಿಟಿ ಇದೆ. ಸೊ 7ನೇ ಭಾವಕ್ಕೆ ಇದು ಸಾಧಕನ ಅಂತ ಕೇಳಿದ್ರೆ 70% ಬಾಧಕ, ಒಂದು 30% ಓಕೆ ನ್ಯೂಟ್ರಲ್ ಅಲ್ವಾ. ಸೊ ಅದಾದ್ಮೇಲೆ ಲಗ್ನ ಭಾವ ಸಾಧಕವಾಗಿದೆಯಾ? ಸಾಧಕವಾಗಿ ಇದೆ. 9ನೇ ಭಾವ ಸಾಧಕವಾಗಿದೆಯಾ? 9ನೇ ಭಾವ ಸಾಧಕವಾಗಿದೆ. 11ನೇ ಭಾವ ಸಾಧಕವಾಗಿದೆಯಾ? ಸಾಧಕವಾಗಿ ಇದೆ. ರೈಟಾ? ಸೊ ಈಗ ಜಾತಕದಲ್ಲಿ 7ನೇ ಭಾವ ಸಾಧಕವಾಗಿದೆ. ಸೊ 7ನೇ ಭಾವಕ್ಕೆ 40% ಕೊಡ್ತೀವಿ ಮಾರ್ಕ್ಸ್, ಗುಡ್ ಅಂತ ಕರಿತೀವಿ. ಈಗ ಶುಕ್ರ ಗ್ರಹ ಏನಾದ್ರೂ 2, 4 ಈ ಭಾವಗಳಿಗೆ 2, 6, 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇದ್ರೆ 100% ಇದು ಬ್ಯಾಡ್. ಇಲ್ಲಿ 40 ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಹೋಗ್ಬಿಡುತ್ತೆ.
ಸಪೋಸ್ 4 ಮತ್ತು 10 ಏನಾದ್ರೂ ಈ ರೀತಿ ಕನೆಕ್ಟಿವಿಟಿ ಆಗಿದ್ರೆ ಒಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ಸೇರುತ್ತೆ, 10 ಮಾರ್ಕ್ಸ್ ಕೊಡ್ಬೋದು. ಕಾರಣ ಏನು ಅಂತಂದ್ರೆ ಅದು ಪೂರ್ತಿ ಕೆಡಿಸ್ತಾ ಇಲ್ಲ ಅಲ್ವಾ. ಸೊ ಶುಕ್ರ 10ಗಿರೋದ್ರಿಂದ 10 ಪಾಯಿಂಟ್ಸ್ ಇಲ್ಲಿ ಆಡ್ ಆಗುತ್ತೆ, 10%, 40 ಮಾರ್ಕ್ಸ್, 10 ಮಾರ್ಕ್ಸ್. ಲಗ್ನ ಚೆನ್ನಾಗಿದೆ ಅಲ್ವಾ, ಲಗ್ನನ ನಾವು 10 ಮಾರ್ಕ್ಸ್ ಅಂತ ತಗೊಳ್ತೀವಿ, 10%. 9ನೇ ಭಾವ 5%, 11ನೇ ಭಾವ ಒಂದು 5% ಅಂತ ತಗೊಳ್ತೀವಿ. ಈಗ ಹೇಳಿ, ಈ ಜಾತಕರಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಈಗ? ಸೊ 40, 10, 50, 50 ಪ್ಲಸ್ 10, 60, 60 ಪ್ಲಸ್ 10. ಜಾತಕ 70% ಅಷ್ಟು ಮದುವೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಗುಡ್, ಚೆನ್ನಾಗಿದೆ. 30% ವೀಕ್ ಆಗಿದೆ. ಇದು ಓಕೆ ಆಕ್ಚುಲಿ. ಈಗ 70% ಚೆನ್ನಾಗಿದೆ. 50%ಗಿನ್ನ ಕೆಳಗಡೆ ಇತ್ತು ಅಂತಂದ್ರೆ ಕಷ್ಟ. ಅದು ಹೆಂಗ್ ನೀವು ಜಡ್ಜ್ ಮಾಡೋದು ಅಂತಂದ್ರೆ, ಜಾತಕದಲ್ಲಿ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವ ಮೊದಲು 7ನೇ ಭಾವವು ಕೆಟ್ಟಿದ್ದು, ಕುಜಗ್ರಹನೂ ಕೆಟ್ಟಿದೆ ಅಥವಾ ಶುಕ್ರ ಗ್ರಹನೂ ಕೆಟ್ಟಿದೆ ಅಂತಂದ್ರೆ ಮದುವೆಗೆ ಸಂಬಂಧಪಟ್ಟಿರುವಂತ ವಿಚಾರದಲ್ಲಿ ಇವರ ಮದುವೆ ಜೀವನ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸಮಸ್ಯೆ, ಗೊಂದಲ, ಕಷ್ಟ, ಹಿಂಸೆ, ಅವಮಾನವನ್ನ ಪಡೆಯುವಂಥದ್ದು ಅಂತ ತೋರಿಸುತ್ತೆ. ಎರಡೂ ಕೆಟ್ಟಿತ್ತು ಅಂದ್ರೆ 80% ಆಗ್ಬಿಡುತ್ತೆ, ಕರೆಕ್ಟಾ? ಗ್ರಹ ಮತ್ತು ಭಾವ ಕೆಟ್ಟಿದ್ರೆ 80% ವೀಕ್ ಆಗ್ಬಿಡುತ್ತೆ. ಈಗ 80% ಅಲ್ಲಿ ಬರೀ ಭಾವ ಕೆಟ್ಟಿದ್ದು ಅಥವಾ ಗ್ರಹ ಕೆಟ್ಟಿದ್ದು, ಭಾವ ಚೆನ್ನಾಗಿದೆ, ಲಗ್ನನೂ ಚೆನ್ನಾಗಿದೆ, ಪ್ಲಸ್ 9ನೇ ಭಾವನೂ 11ನೇ ಭಾವನೂ ಚೆನ್ನಾಗಿದೆ ಅಂತಂದ್ರೆ, ನಾನು ಹೇಳಿರ್ತೀನಿ ಸ್ಟಾರ್ಟಿಂಗ್ ಅಲ್ಲೇ, ಲಗ್ನ ಭಾವದಲ್ಲಿ ಎಲ್ಲಾ ಭಾವದ ಕಾರಕತ್ವಗಳು ಇರೋದ್ರಿಂದ ಆ ಭಾವ ಏನ್ ಮಾಡುತ್ತೆ, ಲಗ್ನ ಭಾವ 7ನೇ ಭಾವಕ್ಕೋ ಅಥವಾ ಶುಕ್ರ ಗ್ರಹಕ್ಕೋ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ತನ್ನ ಸ್ವಂತ ಬುದ್ಧಿ ಆಲೋಚನೆಯಿಂದ ಬರುವಂತ ತೊಂದರೆಗಳನ್ನು, ಕಷ್ಟಗಳನ್ನು, ಮದುವೆ ಜೀವನಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಿಂದ ಅದನ್ನ ನಿವಾರಣೆ ಮಾಡ್ಕೊಳ್ತಾನೆ, ಸರಿಪಡಿಸ್ಕೊಳ್ತಾನೆ ಅನ್ನೋದನ್ನ ಹೇಳುತ್ತೆ. ಸೊ ಅವಾಗ ಅದು ಏನೂ ಸಮಸ್ಯೆಗಳನ್ನ ಕೊಡಲ್ಲ. ಡೈವರ್ಸೋ, ಸಪರೇಷನ್ನೋ, ಈ ತರದ ವಿಚಾರಗಳಿಗೆ ಅದು ಹೋಗೋದಿಲ್ಲ ಅನ್ನೋದನ್ನು ತೋರಿಸುತ್ತೆ. ಯಾವಾಗ 7ನೇ ಭಾವನೂ ಕೆಟ್ಟಿದ್ದು, ಶುಕ್ರನೂ ಕೆಟ್ಟಿದೆ ಅಥವಾ ಕುಜನೂ ಕೆಟ್ಟಿದೆ ಅಂತಂದ್ರೆ ಖಂಡಿತ ಅದು ಡೈವರ್ಸ್ ಹೋಗುತ್ತೆ ಅಂತ ಅರ್ಥ. ಯಾವಾಗ? ಈಗ ನಾವು ತಿಳ್ಕೊಂಡಿದ್ದೇನು, ಮದುವೆ ಜೀವನ ಚೆನ್ನಾಗಿದೆ, ಮದುವೆ ಜೀವನ ಏನು ಸಮಸ್ಯೆ ಇಲ್ಲದೆ ಹೋಗುತ್ತೆ, ಒಂದು 70% ಸಾಧಕವಾಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಬಟ್ ಯಾವ ಪೀರಿಯಡ್ ಅಲ್ಲಿ ಅವ್ರ ಕಷ್ಟ ತೊಂದರೆಗಳು ಬರುತ್ತೆ ಅಂತ ಕೇಳಿದ್ರೆ, ಯಾವ ಗ್ರಹದ ದಶಾಭುಕ್ತಿ ಬಂದಾಗ ಅಂತಂದ್ರೆ, ಯಾವಾಗ ಔಟರ್ ಲೈಫ್ಗೆ ಕನೆಕ್ಟ್ ಆಗಿರುವಂತ ಭಾವಗಳು ಬಂದಾಗ, 2, 4, 6, 8, 10, 12 ಈ ದಶಾಭುಕ್ತಿಗಳು ಬಂದಾಗ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನೋಡಿ, ಕಸ್ಪಲ್ ಸಿಗ್ನಿಫಿಕೇಟರ್ಸ್. ಸೂರ್ಯ ಸಾಧಕವಾಗಿದ್ಯಾ ಅಂತ ಕೇಳಿದ್ರೆ ಸೂರ್ಯ ಸಾಧಕವಾಗಿ ಇಲ್ಲ. ಸೂರ್ಯನ ದಶಾಭುಕ್ತಿ ಅಂತರದ ಪೀರಿಯಡ್ಗಳಲ್ಲಿ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಪ್ಲಸ್ ಚಂದ್ರ 4ಕ್ಕೆ ಕನೆಕ್ಟಿವಿಟಿ ಇದೆ, ಚಂದ್ರನ ದಶಾಭುಕ್ತಿಗಳು ಬಂದಾಗಲೂ ಕೂಡ ಸಮಸ್ಯೆಗಳು ಅನುಭವಿಸುವಂತ ಸಾಧ್ಯತೆಗಳು. ಬಟ್ ಆದ್ರೆ ಡೈವರ್ಸೋ ಸಪರೇಷನ್ ಇಲ್ಲ ಅಲ್ಲಿ. 2, 4, 6 ಅನ್ನೋದು ಏನ್ ಕೊಡುತ್ತೆ, ಒಂಟಿತನವನ್ನ ಕೊಡುತ್ತೆ, ಒಂಟಿತನವನ್ನ ಕಾಡುತ್ತೆ. 12 ಇಲ್ಲ ಅಲ್ಲಿ. ಅದೇ 12 ಜೊತೆಲಿ ಸೇರ್ಕೊಂಡಾಗ ಸಮಸ್ಯೆಗಳನ್ನ ಕೊಡುತ್ತೆ ಅಂತ ಅರ್ಥ ಅದ್ರ ಜೊತೆಲಿ. ಈಗ ಕುಜ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಕುಜನ ಕೂಡ ಚೆನ್ನಾಗಿಲ್ಲ. ಬುಧ ಚೆನ್ನಾಗಿದೆಯಾ? ಚೆನ್ನಾಗಿದೆ ಬುಧ, ಬುಧನ ಪಿರಿಯಡಲ್ಲಿ ಸಮಸ್ಯೆ ಇಲ್ಲ. ಗುರು ವೀಕ್ ಆಗಿದೆ, ಶುಕ್ರನು ವೀಕ್ ಆಗಿದೆ, ಶನಿ ಗ್ರಹ ಚೆನ್ನಾಗಿದೆ, ರಾಹು ವೀಕ್ ಆಗಿದೆ ಮತ್ತು ಕೇತು ಗ್ರಹ ಕೂಡ ಆಕ್ಚುಲಾಗಿ ಸ್ಟ್ರಾಂಗ್ ಆಗಿದೆ. ಸೊ ಯಾವ ಪೀರಿಯಡ್ ಅಲ್ಲಿ ಪ್ರಾಬ್ಲಮ್ಸ್ ಬರಲ್ಲ ಅವರಿಗೆ, ಕೇತು, ಶನಿ ಮತ್ತು ಬುಧನ ಪಿರಿಯಡ್ಗಳಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಸೂರ್ಯ, ಚಂದ್ರ, ಕುಜ, ಗುರು ಮತ್ತು ರಾಹು ಮತ್ತು ಶುಕ್ರ ಈ ಪಿರಿಯಡ್ಗಳಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಮದುವೆ ಜೀವನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾರೆ ಅನ್ನೋದನ್ನ ಹೇಳುತ್ತೆ. ಯಾವಾಗ ಮದುವೆ ಆಗತ್ತೆ ಅನ್ನೋ ಪ್ರಶ್ನೆ ಕೇಳಿದಾಗಲೂ ಅಷ್ಟೇನೆ ಇದೇ ರೀತಿನೇ ನೋಡ್ಬೇಕು. ಯಾವ ಗ್ರಹ 7ನೇ ಭಾವಕ್ಕೆ ಸಾಧಕವಾಗಿದೆಯೋ ಆ ಪಿರಿಯಡ್ಗಳಲ್ಲಿ ಅವರಿಗೆ ಮದುವೆ ವಿಚಾರಕ್ಕೆ, ಮಾತುಕತೆಗಾಗಿರ್ಬೋದು, ಮದುವೆ ನಡೆಯುವಂಥದ್ದನ್ನ ತೋರಿಸುತ್ತೆ, ಮದುವೆ ಆಗೋದನ್ನು ತೋರಿಸುತ್ತೆ. ಓಕೆ, ಈಗ ನಾವು ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು ಅನ್ನೋವಾಗ ನೀವು ಇಲ್ಲಿ ಬಂದ್ಬಿಟ್ಟು ಯಾವ ಪೀರಿಯಡ್ ಅಲ್ಲಿ ಅವ್ರಿಗೆ ಮದುವೆ ಆಯ್ತು ಅನ್ನೋ ವಿಚಾರವನ್ನ ನೀವು ಎಂಟ್ರಿ ಮಾಡಿದ್ರೆ ಸಾಕು. ಯಾವ ದಶಾಭುಕ್ತಿ ಅಂತ ತಗೊಂತೀರೋ
ಆ ಪೀರಿಯಡ್ ಅಲ್ಲಿ ಅವ್ರಿಗೆ ಅದು ತೋರಿಸುತ್ತೆ. ಓಕೆ, ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನೋಡಿ, ಗುರುದಶೆ ಬುಧ ಸಾಧಕವಾಗಿದೆಯಾ, ಬುಧನ ಪೀರಿಯಡ್ ಅಲ್ಲಿ ಮದುವೆ ಆಗತ್ತೆ ಅಂದ್ರೆ 2018ರಿಂದ 2021 ಮದುವೆ ಯೋಗ ಇದೆ ಅಂತ ಅರ್ಥ. ಅದೇ ಏನಾದ್ರೂ ಈಗ ರಾಹು ಪೀರಿಯಡ್ ಅಂತ ತಗೊಂಡ್ರೆ, ರಾಹು ಪೀರಿಯಡ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿದ್ರೆ ಆಕ್ಚುಲ್ ಆಗಿ ಶನಿ ಗ್ರಹ ಚೆನ್ನಾಗಿದೆ, ಬುಧ ಚೆನ್ನಾಗಿದೆ, ಕೇತು ಚೆನ್ನಾಗಿದೆ. ಈ 2001ರಿಂದ ಆಕ್ಚುಲ್ ಆಗಿ 2007ರವರೆಗೂ ಟೈಮ್ ಚೆನ್ನಾಗಿದೆ ಅಂತ ಅರ್ಥ. ಆವರೇಜ್ ಆಗಿ ಹೇಳ್ತಾರೆ ಮದುವೆ ವಿಚಾರಕ್ಕೆ, ರೈಟ್. ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಸೂರ್ಯನೋ ಅಥವಾ ಚಂದ್ರನೋ ಕುಜನೋ ಚೆನ್ನಾಗಿರುತ್ತೋ ಅಂತ ಕೇಳಿದ್ರೆ ಇಲ್ಲ, ಗುರು ಇಲ್ಲ, ರಾಹು ಇಲ್ಲ. ಆವರೇಜ್ ಆಗಿ ತಗೊಳ್ತಾರೆ ಅಷ್ಟೇ. ಓಕೆ, ರೈಟಾ? ಸೊ ಈ ರೀತಿ ನೀವು ಅದನ್ನ ನೋಡಬೇಕು. ನಾಳೆ ಏನ್ ಮಾಡ್ತೀನಿ, ಒಂದು 10 ಪ್ರಶ್ನೆ ಅಥವಾ 20 ಪ್ರಶ್ನೆಗಳನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳೋಣ. ಆ 20 ಪ್ರಶ್ನೆನ ಹೇಗ್ ನೋಡ್ಬೇಕು ಅನ್ನೋದನ್ನ ಮಾಕ್ ಡ್ರಿಲ್ ಮಾಡೋಣ. ಓಕೆ, ಸೊ ನಾನು ಮದುವೆ ತಗೊಳ್ತೀನಿ, ಮಗು ಬಗ್ಗೆ ತಗೊಳ್ತೀನಿ, ಹೆಲ್ತ್ ಬಗ್ಗೆ ತಗೊಂಡಿರ್ತೀನಿ. ನೀವು ನಿಮಗ್ ಬೇಕಾಗಿರುವಂತ ಪ್ರಶ್ನೆಗಳನ್ನ ಕೇಳಿಟ್ಕೊಂಡಿರಿ. ಗೌರ್ಮೆಂಟ್ ಜಾಬ್ ಬಗ್ಗೆ ತಗೊಳ್ತೀನಿ, ಉದ್ಯೋಗಗಳ ಬಗ್ಗೆ, ವ್ಯಾಪಾರಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನು ತಗೊಳ್ತೀನಿ ನಾನು ಆಕ್ಚುಲ್ ಆಗಿ. ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನು ತಗೊಳ್ತೀನಿ, ಲಿಟಿಗೇಷನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ತಗೊಳ್ತೀನಿ ನಾನು. ಓಕೆ, ಆತರ ನಾನೊಂದು ಕೆಲವು ಪ್ರಶ್ನೆಗಳನ್ನ, ಒಂದು 10ರಿಂದ 15 ಪ್ರಶ್ನೆಗಳನ್ನ ನಾನು ತಗೊಂಡಿರ್ತೀನಿ. ನಿಮಗೆ ಯಾವ್ದನ ಪ್ರಶ್ನೆಗಳು ಕಾಡ್ತಾ ಇದ್ರೆ ಅಥವಾ ನಿಮಗೆ ಯಾವ್ದನ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ನಿಮ್ಮ ಕ್ಲೈಂಟ್ಸ್ ನಿಮ್ಮ ಹತ್ರ ಈ ಪ್ರಶ್ನೆಗಳನ್ನ ತುಂಬಾ ಕೇಳ್ತಾರೆ ಅನ್ನೋದೇನಾದ್ರೂ ಇತ್ತು ಅಂತಂದ್ರೆ ಅದನ್ನು ಕೂಡ ಬರೆದಿಟ್ಕೊಂಡಿರಿ. ನಾಳೆ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಓಕೆ, ಎನಿ ಕ್ವೆಶನ್ಸ್ ಇವಾಗ? ಸರ್, ಇದ್ರೊಳಗೆ ಅಂದ್ರೆ ಇಷ್ಟು ರೂಲ್ಸ್ ಇದಾವೆ ಅಂತ ಏನೋ ಪಕ್ಕ ಅಂದ್ರೆ ಸೆಟ್ ಇದೆನೋ ಅಥವಾ ಒಂದು ವೇರಿಯಬಲ್ ರೂಲ್ಸ್ ಇದೆ ಅಂತ? ಇಲ್ಲ ಸರ್, ನಾನ್ ಬಂದು ಆಕ್ಚುಲ್ ಆಗಿ ತುಂಬಾ ಸ್ಟಡಿ ಮಾಡಿದ್ದೀನಿ ಸರ್. ಈಗ KP ಯಲ್ಲಿ ಎಷ್ಟೆಲ್ಲ ವೆರೈಟೀಸ್ ಆಫ್ ಬ್ರಾಂಚಸ್ ಇದೆಯೋ ಅಷ್ಟು ಬ್ರಾಂಚಸ್ ಅಲ್ಲೂ ಸ್ಟಡಿ ಮಾಡಿದ್ದೀನಿ ಸರ್. KP ಯಲ್ಲಿ ಅಷ್ಟು ಡೀಪ್ ಆಗಿ ರಿಸರ್ಚ್ ಮಾಡಿ ಕಲ್ತಿರೋ ಜಾಗದಲ್ಲಿ ಎಲ್ಲವನ್ನ ಸೇರಿಸಿ ಆಕ್ಚುಲ್ ಆಗಿ ಏನ್ ಮಾಡಿದೀನಿ, ಕೆಲವೊಂದು ರೂಲ್ಸ್ ಫಾರ್ಮೆಟ್ ನ ಕ್ರಿಯೇಟ್ ಮಾಡಿದೀನಿ ಸರ್. ಈ ರೂಲ್ಸ್ ಗಳು ಗೊತ್ತಿದ್ರೆ ಇವರು ಪ್ರಿಡಿಕ್ಷನ್ಸ್ ಮಾಡ್ಬೋದು, ಈ ರೂಲ್ಸ್ ಗೊತ್ತಿಲ್ಲ ಅಂದ್ರೆ ಪ್ರಿಡಿಕ್ಷನ್ಸ್ ಮಾಡಕ್ ಆಗಲ್ಲ ಅಷ್ಟೇ. ಪ್ರಿಡಿಕ್ಷನ್ ಮಾಡಕ್ ಏನೇನೆಲ್ಲ ರೂಲ್ಸ್ ಬೇಕೋ ಅದೆಲ್ಲ ತಿಳಿಸ್ತಾ ಇದೆ ಸರ್. ಆತರ ಸೆಟ್ ಆಫ್ ರೂಲ್ಸ್ ಅನ್ನೋದು ಏನಿಲ್ಲ ಸರ್. ಅಲ್ಲ, ಸೆಟ್ ಆಫ್ ರೂಲ್ಸ್ ಅಂತಂದ್ರೆ ಲೈಕ್ ಸಮ್ ಬೇಸಿಕ್ ರೂಲ್ಸ್ ನಾನು ಹೇಳ್ತಾ ಇರೋದು. ಹಾ, ಬೇಸಿಕ್ ರೂಲ್ ಅಂತಂದ್ರೆ ಆ 12 ಭಾವಗಳ ರೂಲ್ ಸರ್. ಓಕೆ, ಓಕೆ, ಆ 12 ಭಾವ ಸಂಬಂಧ ಅಂತ ಏನ್ ಅನ್ಕೊಟ್ಟಿದ್ದೀನಲ್ಲ ಸರ್, ದಟ್ ಇಸ್ ದ ಬೇಸಿಕ್ ರೂಲ್. ಓಕೆ, ಅದಾದ್ಮೇಲೆ ಒಂದು ಪ್ರಶ್ನೆನ ಯಾವ ತರ ನೋಡ್ಬೇಕು ಅನ್ನೋದಕ್ಕೊಂದು ರೂಲ್ ಇದೆ. ಅದಾದ್ಮೇಲೆ ದಶಾಭುಕ್ತಿ ಮುಖಾಂತರ ಪ್ರಿಡಿಕ್ಷನ್ ಮಾಡೋದಕ್ಕೊಂದು ರೂಲ್ ಸರ್. ಇಷ್ಟೇ ಸರ್, ಬೇರೇನಿಲ್ಲ ಸರ್. ಮೇಜರ್ ರೂಲ್ಸ್ ಇದೆ ಸರ್. ಓಕೆ, ಅಷ್ಟೇ. ಮತ್ತೆ ಇನ್ನೆಲ್ಲ ನಾನು ಏನೇನೆಲ್ಲ ರೂಲ್ಸ್ ಅಂತ ಬರ್ದಿರ್ತೀನಲ್ಲ ಅದೆಲ್ಲ ಒಂದ್ ಸೈಡ್ ಇಂದ ನೀವು ಓದ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಅದು ಕ್ಲಾರಿಟಿ ಕೊಟ್ಬಿಡುತ್ತೆ ಸರ್. ಯಾಕೆಂದ್ರೆ KP ಜ್ಯೋತಿಷ್ಯದಲ್ಲಿ ಇವತ್ತು ಬೆಳಗ್ಗೆ ನಡೆದಿದ್ದ ಘಟನೆ ಸರ್. ಆಕ್ಚುಲ್ ಆಗಿ ನಮ್ಮ ಸ್ಟೂಡೆಂಟ್ ಒಬ್ರು ಫೋನ್ ಮಾಡಿದ್ರು. ಅವ್ರು ನನಗೆ ಮಾತ್ರ ಸ್ಟೂಡೆಂಟ್ ಅಲ್ಲ, ತುಂಬಾ ಜನಕ್ಕೆ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರದ್ದೊಂದು ಮಗು, ಆಕ್ಚುಲ್ ಆಗಿ ಅವ್ರ ಮಗುಗೆ 3 ವರ್ಷ ಇವಾಗ, ಬಟ್ ಮಾತು ಬರ್ತಾ ಇಲ್ಲ. ಏನಿರ್ಬೋದು ರೀಸನ್?
ಮಾತಂದ್ರೆ 3 ವರ್ಷ ಇನ್ನೂ ಮಾತಾಡ್ತಾ ಇಲ್ಲ ಆಕ್ಚುಲಿ. ವಾಟ್ ಕುಡ್ ಬಿ ದಿ ರೀಸನ್? ಎರಡನೇ ಭಾವ ಅಫೆಕ್ಟೆಡ್ ಇದೆ, ಬಟ್ ಇನ್ಕ್ಲೂಡಿಂಗ್ ಇಟ್ ಇಸ್ ಅಫೆಕ್ಟೆಡ್ ವಿತ್ ದ ಲಗ್ನ. ಓಕೆನಾ? ಈಗ ನೀವ್ ಹಿಂಗ್ ಹೇಳಿದ್ರಿ ಸರ್, ಸಿಂಪಲ್ ಆಗಿ ಕೇಳಿದೆ ಸರ್ ನಾನು ಆಕ್ಚುಲ್ ಆಗಿ ಅವ್ರನ್ನ. ಸರ್ ನಿಮ್ಮ ಮಗುವಿನ ಜಾತಕದಲ್ಲಿ 2ನೇ ಭಾವಕ್ಕೆ ಕಸ್ಪಲ್ ಸಬ್ಲಾರ್ಡ್ ಆಗಿ ಸ್ಯಾಟ್ರನ್ ಪ್ಲಾನೆಟ್ ಏನಾದ್ರು ಬಂದಿದ್ಯಾ ನೋಡಿ ಸರ್. 2ನೇ ಭಾವಕ್ಕೆ ಶನಿ ಏನಾದ್ರು ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದು ಏನಾದ್ರು ಕೆಟ್ಟಿದ್ಯಾ ಒಂದ್ಸರಿ ನೋಡಿ ಸರ್ ಅಂತ ಅಂದೆ ಸರ್. ಓಕೆ, ಓಪನ್ ಮಾಡಿದ್ರು, ಓಪನ್ ಮಾಡಿದ ತಕ್ಷಣ ನೋಡ್ತಾರೆ ಅವ್ರ ಜಾತಕದಲ್ಲಿ 2ನೇ ಭಾವಕ್ಕೆ ಶನಿನೇ ಕಸ್ಪಲ್ ಸಬ್ಲಾರ್ಡು. ವೆರಿ ಸಿಂಪಲ್ ಸರ್ ಅದು. ಯಾಕಂದ್ರೆ ಶನಿ ಅಂದ್ರೆ ಮಂದಗ್ರಹ, ನಿಧಾನ ಗ್ರಹ ಆಕ್ಚುಲ್ ಆಗಿ, ಕರೆಕ್ಟ್ ಅಲ್ವಾ? ಇನ್ ಶನಿನೇ 2ನೇ ಭಾವಕ್ಕೆ ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದ್ರೆ ಮಾತಿನ ಮುಖಾಂತರ ಮಾತು ನಿಧಾನ ಆಗುತ್ತೆ ಅನ್ನೋ ಒಂದು ವಿಚಾರ ಅಷ್ಟೇ. ಆಮೇಲೆ ಅವರು ಮತ್ತೆ ಕೇಳಿದ್ರು ಆಕ್ಚುಲ್ ಆಗಿ ಇದನ್ನ ರೆಕ್ಟಿಫೈ ಮಾಡಿ ಕ್ಲೀನ್ ಆಗಿ ಒಂದು ಪ್ರಿಡಿಕ್ಷನ್ಸ್ ಮಾಡ್ಕೊಡಿ ಗುರುಗಳೇ ಅಂತ ಕೇಳಿದ್ರು. ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್. ಇವತ್ತು ಬೆಳಿಗ್ಗೆ ನಡೆದಿದೆ. ಏನಿಲ್ಲ ಸರ್, ಕಾರಕ ಗ್ರಹ ಕಾರಕ ಭಾವಕ್ಕೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡ್ತಾನೆ ಅನ್ನೋದು ಸರ್. ಈ ರೂಲು ಕೊಟ್ಟಿರ್ತೀನಿ ಆಕ್ಚುಲಿ, ಆ ರೂಲನ್ನು ಸ್ಟಡಿ ಮಾಡಿ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವಕ್ಕೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವೇ ಕನೆಕ್ಟಿವಿಟಿ ಬಂದಾಗ ಅದು ಅವರಿಗೆ 100% ಅಷ್ಟು ರಿಸಲ್ಟ್ ನ ಕೊಟ್ಬಿಡುತ್ತೆ, ಗುಡ್ ಆರ್ ಬ್ಯಾಡ್ ಅಲ್ವಾ? ಸೊ ಆ ತರ ಸರ್ ಆಕ್ಚುಲಿ. ಈಗ ಸೂರ್ಯ ಗ್ರಹನ ಗೌರ್ಮೆಂಟ್ಗೆ ಕಾರಕ ಅಂತ ತಗೊಳ್ತೀವಿ. 6ನೇ ಭಾವಕ್ಕೆ ಸೂರ್ಯ ಗ್ರಹ ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದು ಸಾಧಕವಾಗಿತ್ತು ಅಂತಂದ್ರೆ ಅದು ಡಬಲ್ ರಿಸಲ್ಟ್ ಕೊಡುತ್ತೆ ಅಂತ ಅರ್ಥ. ಫೇವರಬಲ್ ಆಗಿದ್ರೆ ಫೇವರಬಲ್ ರಿಸಲ್ಟ್, ನೆಗೆಟಿವ್ ಆಗಿದ್ರೆ ನೆಗೆಟಿವ್ ರಿಸಲ್ಟ್. ಈಗ 6ನೇ ಭಾವಕ್ಕೆ ಸೂರ್ಯನೇ ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದು 5, 9 ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಅವ್ನು ಗೌರ್ಮೆಂಟ್ ಉದ್ಯೋಗ ಎಷ್ಟೇ ಪ್ರಯತ್ನ ಪಟ್ಟರು ಗೌರ್ಮೆಂಟ್ ಉದ್ಯೋಗ ಸಿಕ್ಕಲ್ಲ ಅಲ್ವಾ? ಆ ರೀತಿ ಬೇರೆ ಏನಿಲ್ಲ. ಓಕೆ ಸರ್, ನನ್ನ ಮಗಂಗೂ 3 ವರ್ಷ ಮಾತ್ ಬಂದಿಲ್ಲ. ಅವನಿಗೂ ಸಹ 2ನೇ ಕಸ್ಪಲ್ ಲಿಂಕ್ ಅಲ್ಲಿ ಶನಿನೇ ಲಿಂಕ್ ಆಗಿದೆ ಸರ್. ಲಿಂಕ್ ಆಗಿದೆ ಅವ್ರ ಜಾತಕದಲ್ಲೂ. ಈಗ ಚೆಕ್ ಮಾಡಿದೆ ಸರ್ ನಾನು. ಸಿಂಪಲ್ ಸರ್, ನೋಡಿ ಸರ್. ಈಗ ಏನು ಚೆಕ್ ಬೇಡ ಮಾಡಿದೆ. ಸರ್, ಇದೇ ನೀವು ಸಾಕ್ಷಿ ಸರ್. ಹೇಳ್ಬಿಟ್ಟು ಓಪನ್ ಮಾಡಿದೆ. ನನ್ನ ಮಗನ್ 3 ವರ್ಷ ಕರೆಕ್ಟ್ ಆಗಿ ಹಾ, ಇನ್ನೂ ಮಾತು ತೊದಲ್ತಾ ಇದ್ದಾನೆ. ಈಗ ಚೆಕ್ ಮಾಡಿದೆ, 2ನೇ ಭಾವಕ್ಕೆ ಕಸ್ಪಲ್ ಲಿಂಕ್ ಆಗಿ ಶನಿ ಬಂದಿದ್ದಾನೆ. ಕರೆಕ್ಟ್. 2811 ಸರ್. ಒಂದ್ ಸೆಕೆಂಡ್ ಸರ್, 2812 ಇಟ್ಸ್ ನಾಟ್ ಗುಡ್ ಅಂತ ಹೇಳಿದ್ರಿ. ನಾಟ್ ಗುಡ್ ಸರ್ ಅದು. 2811 ಹೆಂಗ್ ವರ್ಕ್ ಆಗುತ್ತೆ ಸರ್? ಅಲ್ಲಿ 8 ಇದೆಯಲ್ಲ ಸರ್, ಅಲ್ಲಿ 8 11 ಎಲ್ಲ ಲೆಕ್ಕಕ್ಕೆ ಇಲ್ವಲ್ಲ ಸರ್? ಹೌದು ಸರ್. ಅಲ್ಲ, ಬೇರೆ ಈಗ 9th ಕಸ್ಬಿಗೂ ಅದೇ ಬಂದಿದೆ ಮಗನಿಗೆ. ಹೌದು ಸರ್, ಕಳಿಸಿ ಸರ್, ನಾನು ಚೆಕ್ ಮಾಡ್ತೀನಿ ಸರ್ ಇನ್ನೊಂದ್ಸರಿ ಆಕ್ಚುಲ್ ಆಗಿ. ಓಕೆ ಓಕೆ ಸರ್, ಓಕೆ. ಹೇಳಿ. ಅವ್ರ ಮಗುಗೂ 3 ವರ್ಷನೇ ಸರ್ ಆಕ್ಚುಲ್ ಆಗಿ. ಹ್ಮ್ ಹ್ಮ್. ಓಕೆ, ಸೊ ಅವ್ರದ್ದು ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದೀನಿ, ಅವ್ರು ಕಳಿಸಿರೋ ಡೀಟೇಲ್ಸ್. ಅವ್ರಿಗೂ 3 ವರ್ಷನೇ ಮಗು ಆಕ್ಚುಲ್ ಆಗಿ. ಅವ್ರಿಗೂ ಇನ್ನೂ ಆಗಿಲ್ಲ ಸರ್ ಆಕ್ಚುಲ್ ಆಗಿ. ರಾಯಚೂರು ಅವರು ಸರ್ ಅವರು. Yes, sir. ಓಕೆ, ಸರ್, ಓಕೆ. ಇನ್ನೊಂದು ಇದು ಯಾವುದು? ಸರ್, ಒಂದ್ ಸೆಕೆಂಡ್ ತುಂಬಾ ಅಕ್ಯುರೇಟ್ ಆಗಿ ರಿಸಲ್ಟ್ ಬರುತ್ತೆ ಸರ್. ವೆರಿ ಸಿಂಪಲ್ ಸರ್ ಆಕ್ಚುಲ್ ಆಗಿ. ಸ್ವಲ್ಪ ಯೋಚನೆ ಮಾಡಿ ಸರ್. ರೂಲ್ಸ್ ಆರ್ ಸೇಮ್ ಸರ್, ಕರೆಕ್ಟ್ನೇ? ನೀವು ಒಂದು ಪ್ರಶ್ನೆಗೆ ರೂಲ್ ಅಪ್ಲೈ ಮಾಡಿದ್ರು ಸೇಮೇನೆ, ಅಂದ್ರೆ ಒಂದು ಜಾತಕಕ್ಕೆ ನೀವು ಅಪ್ಲೈ ಮಾಡಿದ್ರು ಸೇಮ್ ರೂಲೇನೆ. ನೀವು 100 ಜಾತಕಕ್ಕೆ ಅಪ್ಲೈ ಮಾಡಿದ್ರು ಸೇಮೇನೆ ಆಕ್ಚುಲ್ ಆಗಿ. 1000 ಜಾತಕಕ್ಕೆ ಅಪ್ಲೈ ಮಾಡಿದ್ರು ಸೇಮ್ ರೂಲ್ ಚೇಂಜ್ ಆಗಲ್ಲ ಸರ್. ಸರ್, BTRಗೆ ಹಾ, ಈಗ ಬರ್ತ್ ಟೈಮ್ BTR ಹೇಳ್ಕೊಡ್ತೀನಿ ಸರ್ ನಾನು. ಓಕೆ ಸರ್. ಓಕೆ, BTR ಹೇಳ್ಕೊಡ್ತೀನಿ ಸರ್. ಯಾಕಂದ್ರೆ BTR ನಾವಿನ್ನೂ ಮಾಡಿಲ್ಲ. ನಾನು ಇವಾಗ ನೀವು ಪ್ರಶ್ನೆ ಕೇಳಿದ್ರು ನಾನು ಅದ್ರಲ್ಲಿ ಏನಾದ್ರೂ ಒಂದು ಸ್ವಲ್ಪ ಅದ್ರದ್ದು ಏನಾದ್ರೂ ಹೇಳ್ತೀನಿ, ಆಮೇಲೆ ನಿಮ್ಗೆ ಸಾರಿ ಸರ್, ಇದಾಗ್ಬಿಡ್ತದೆ. ಗೊತ್ತಾಯ್ತು ಸರ್, ಅದನ್ನ ಗೊತ್ತಾಯ್ತು. ಶುರು ಮಾಡಿದಾಗ ಪೂರ್ಣವಾಗಿ ಹೇಳ್ಕೊಡ್ಬೇಕು ಅಷ್ಟೇ. ಗೊತ್ತಾಯ್ತು ಸರ್, ನಂಗೆ ಈಗ ಫ್ಲಾಶ್ ಆಯ್ತು. ಥ್ಯಾಂಕ್ ಯು Okay, ಸರ್. ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ ನಾನು ಸರ್. ಮರ್ತ್ಬಿಡಿ ಸರ್. Okay. ಸಾರಿ ಸರ್. ಇಲ್ಲ ಪರವಾಗಿಲ್ಲ ಸರ್, ಏನು ಅಬ್ಜೆಕ್ಷನ್ಸ್ ಇಲ್ಲ ಸರ್. ಇಲ್ಲ, ಗೊತ್ತಾಯ್ತು ಸರ್. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಸರ್. ಯಾವಾಗ ಅಂತ ಕೇಳಿದ್ರೆ ನಾನು ಎಲ್ಲಾ ಸಬ್ಜೆಕ್ಟ್ ಟಾಪಿಕ್ಸ್ ಮುಗಿಸ್ಬಿಡ್ತೀನಿ. ಹಾ. ಮುಗಿಸಿದ ಮೇಲೆ ನೀವ್ ಏನ್ ಬೇಕಾದ್ರೂ ಕೇಳಿ ಸರ್, ನಾನು ಎಲ್ಲ ತಿಳಿಸ್ಕೊಡ್ತೀನಿ ಸರ್. ಯಾವುದು ಮುಚ್ಚುವರೆ ಇಲ್ಲ. ಇದು ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅನ್ನೋ ಕಾನ್ಸೆಪ್ಟ್ ಅಂತೂ ಇಲ್ಲವೇ ಇಲ್ಲ ಸರ್ ಇಲ್ಲಿ. ನೀವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಸರ್. ಓಕೆನಾ? ಎಸ್ ಸರ್. ಬಟ್ ಬಿಫೋರ್ ಅದು ಸ್ಟಾರ್ಟ್ ಆಗಿನ ಮುಂಚೆ ಕೇಳ್ಬಾರ್ದು, ಬೇರೆ ಕನ್ಫ್ಯೂಸ್ ಆಗುತ್ತೆ ಹಾ, ಅದಕ್ಕೆ ಸರ್. ಸರ್, ಹಾ ಸರ್. ಈಗ ಹೇಳಿದ್ರಲ್ಲ, ಸೊ ಸೆಕೆಂಡ್ ಭಾವ ಮೀನ್ಸ್ ಈಗ ಸ್ಪೀಚ್ ಇದಕ್ಕೆ ಅಂತ ಮಂದ ಆಗಿರೋದಂದ್ರೆ ಶನಿ ಇದು ಬಂತು. ಸೊ ಹಾಗೆ ತೀಕ್ಷ್ಣವಾದದಕ್ಕೆ ಯಾವ್ದು ಬರುತ್ತೆ ಸರ್? ಯಾವ್ದಕ್ಕೆ ಸರ್? ತಿಕ್ಕಿ ಮಾತಾಡೋದಕ್ಕೆ ಅಂತ. ಹಾ, ಅಂದ್ರೆ ಈಗ 2ನೇ ಭಾವ ಸ್ಪೀಚ್. ಸ್ಪೀಚ್ ಅಲ್ಲಿ ಅವರು ಇದು ನೀವು ಮಂದವಾಗಿರ್ತಕ್ಕಂಥದ್ದು ಮಾತು ಮೆಲ್ಲಗೆ 2ನೇ ಭಾವಕ್ಕೆ ಶನಿ ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದ್ರೇನೆ ಸರ್, ಸ್ವಲ್ಪ ಮಾತಿನ ಮುಖಾಂತರ ಅವ್ರಿಗೆ ಸಮಸ್ಯೆ ಇದೆ ಅಂತ ಅರ್ಥ ಸರ್. ಮಾತಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಸರ್. ಒಂದು ತಿಕ್ಕಿ ಮಾತಾಡ್ತಾರೆ ಅಂದ್ರೂ ಶನಿನೇ ಕಾರಕ ಅದು. ಆಯ್ತು ಸರ್.
ಹಾ. ಸ್ಪಷ್ಟವಾಗಿ ಮಾತಾಡ್ತಾರೆ, ಆಮೇಲೆ ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂತ ಹೇಳಿ. ಹಾ, ಅದಕ್ಕೆ ಆಕ್ಚುಲಿ ಈಗ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ಕೇಳಿದಾಗ ನೀವು ಬುಧ ಗ್ರಹನ ತಗೊಳ್ಬಹುದು ಸರ್. ಕ್ಲಾರಿಟಿ ಆಗಿರುತ್ತೆ ಸ್ಪೀಚು, ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ, ಅಥವಾ ಇವ್ರು ಕರೆಕ್ಟ್ ಆಗಿ ಅವ್ರು ಹೇಳುವಂತ ವಿಚಾರಗಳನ್ನ ಕರೆಕ್ಟ್ ಆಗಿ ತಿಳಿಸುವಂತ ಸಾಧ್ಯತೆ ಇರುವಂತದ್ದು. ಇದೆಲ್ಲದಕ್ಕೂ ಆಕ್ಚುಲ್ ಆಗಿ ಬುಧ ಕಾರಕ ಸರ್. ಇನ್ನು ಅಂದ್ರೆ ಶುಕ್ರನು ಒಂದು ಕಾರಕನೇ ಸರ್. ಶುಕ್ರ ಹೆಂಗ್ ತಗೊಳ್ತೀವಿ ಅಂದ್ರೆ, ಮಾತಾಡುವಾಗ್ಲೇ ಏನಪ್ಪಾ ಇಷ್ಟು ಹಿಂಗ್ ಮಾತಾಡ್ತಾನಲ್ಲಪ್ಪ, ಅವ್ನ ಮಾತಿಗೆ ಮರಳಾಗೋ ತರ ಮಾತಾಡೋದು ಶುಕ್ರ. ಓಕೆ. ಓಕೆನಾ? ಸೊ ಇದ್ರಲ್ಲೇ ಇವಾಗ ಗುರು ಅಂತ ತಗೊಂಡಾಗ ಆಕ್ಚುಲ್ ಆಗಿ ಅವ್ನ ಮಾತಿನ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಒಂದು ಅಡ್ವೈಸ್ ಇರುತ್ತೆ ಅಂತ ಅರ್ಥ ಸರ್. ಓಕೆ, ಒಂದು ಸೂರ್ಯ ಕನೆಕ್ಟಿವಿಟಿ ಆಗಿದ್ರೆ ಅವ್ನು ಮಾತಾಡೋ Authority. ಯಾವಾಗ್ಲೂ ಕೂಡ ಒಂದು ಅಥಾರಿಟಿಯಿಂದ ಮಾತಾಡುವಂತ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ತಗೊಳ್ತೇವೆ ಸರ್. ಚಂದ್ರ ಆದ್ರೆ ಎಮೋಷನಲ್ ಆಗಿ ಮಾತಾಡುವಂಥದ್ದು, Sentimental. ಸೆಂಟಿಮೆಂಟಲ್ ಆಗಿ ಮಾತಾಡುವಂಥದ್ದನ್ನ ತೋರಿಸುತ್ತೆ ಸರ್. ರೈಟ್. ಅದೇ ತರ ಕಾರಕತ್ವಗಳನ್ನ ಆಡ್ ಆನ್ ಮಾಡ್ಕೊಳ್ತಾ ಹೋಗ್ಬೇಕು ಸರ್. ಓಕೆ ಸರ್, ಅದೇ ಈಗ ರಾಹು ಬಂದ್ರೆ, ಕೇತು ಬಂದ್ರೆ. ರಾಹು ಬಂದ್ರೆ ಸ್ವಲ್ಪ ಕೆಟ್ಟ ಮಾತು. ಅಲ್ಲ, ನಾನು ಹೇಳೋದು ಸರ್, ಈಗ ಒಂದು ಇದು ಮುಂಚೆಯಿಂದಾನೆ ಕೇಳ್ಕೊಂಡ್ ಬಂದಿರೋದು ಇದ್ರಲ್ಲಿ, ಅಂದ್ರೆ ಕುಜವತ್ ಕೇತು, ಶನಿವತ್ ರಾಹು ಅಂತ ಹೇಳ್ತಾರೆ. ಕರೆಕ್ಟ್ ಸರ್. ಸೊ ಹಾಗಾದ್ರೆ ಇದು ಅಲ್ಲೂ ಇಂಪ್ಲಿಮೆಂಟ್ ಸರ್, ಅದಕ್ಕೆ ಬಂದೆ ಇವಾಗ. ರಾಹು ಹೆಂಗೆ ಅಂತಂದ್ರೆ ತುಂಬಾ ಓವರ್ ಆಗಿ ಮಾತಾಡುವಂಥದ್ದು, ತುಂಬಾ ಜಾಸ್ತಿ ಮಾತಾಡುವಂಥದ್ದು, ಕೆಟ್ಟ ಮಾತು ಮಾತಾಡುವಂಥದ್ದನ್ನು ತೋರಿಸುತ್ತೆ. ಕುಜ ರಾಹು ಎಲ್ಲ ಕನೆಕ್ಟಿವಿಟಿ ಆದಾಗ ಅದೇ ರೀತಿನೇ ಸರ್. ಓಕೆ, ಕೇತು ಕನೆಕ್ಟಿವಿಟಿ ಆದ್ರೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ ಅಂತ ಅರ್ಥ ಸರ್. ಓಕೆ, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ, ಸಿಕ್ಕಾಪಟ್ಟೆ ಮಾತಲ್ಲೇ ಮೋಸ ಮಾಡುವಂಥದ್ದು, ಈಗೊಂದು ಕ್ಷಣದೊಂದು ಮಾತಾಡ್ತಾರೆ ಅಂತಾರಲ್ಲ ಸರ್, ಆ ತರ ಸರ್ ಆಕ್ಚುಲಿ. ಓಕೆ, ರೈಟ್. ಓಕೆ, ಸೊ ಡನ್ ಫಾರ್ ದಿ ಡೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಸಿಕ್ಕೋಣ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ.